ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನದಿ ಕಿರಣ್ ಮಾತಾಡ್ತಿದ್ದೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ. ನೀವು ಕೇಳಿದ್ದೇನೆ ಲಾಸ್ಟ್ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಕೇಳಿದ್ದೆ. ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಫೋನ್ ಇಟ್ಕೊಂಡು ನೌಕರಿ ಆ್ಯಪಲ್ಲಿ ಹೆಂಗೆ ಪ್ರೊಫೈಲ್ನ ಅಪ್ಡೇಟ್ ಮಾಡೋದು, ಜಾಬ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಸುಮಾರು ಜನ ನಮ್ಗೆ ಆ ಬ್ಲಾಗ್ ಬೇಕು ಅಕ್ಕ ಮಾಡಿ ಅಂತ ಹೇಳಿದ್ರಿ. ಸೊ ನಾನು ಇವತ್ತು ಆ ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ಆ್ಯಂಡ್ ಇನ್ನು ಎಷ್ಟೊಂದು ಸುಮಾರು ಕ್ವಶನ್ಸ್ಗಳು ಕೇಳಿದ್ರಿ. ಆ್ಯಕ್ಚುಲಿ ಅದರಲ್ಲೆಲ್ಲ ಜಾಸ್ತಿ ಕ್ವಶನ್ ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು ಅಂತ ಕೇಳಿದ್ದೀರಾ, ಯಾವ ಡೆಸಿಗ್ನೇಷನಲ್ಲಿ ಇದ್ದೀರಾ ಅಂತ ಕೇಳಿದ್ದೀರಾ. ನಾನು 3 ಕಂಪ್ನಿ ಚೇಂಜ್ ಮಾಡಿದ್ದೀನಿ. ಒಂದೊಂದು ಕಂಪ್ನಿಲಿ ಒಂದೊಂದು ಡೆಸಿಗ್ನೇಷನ್ ಇತ್ತು. ಬಟ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ನಾನು ಐ ಟಿ ಡಿಪಾರ್ಟ್ಮೆಂಟ್, ಐ ಟಿ ಫೀಲ್ಡ್, ಕಂಪ್ಲೀಟ್ ಪ್ಯೂರ್ ಟೆಕ್ನಿಕಲ್ ಟೀಮಲ್ಲಿ ಕೆಲಸ ಮಾಡ್ತೀನಿ. ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಅದಾದಮೇಲೆ ಇನ್ನೊಂದೇನು ಕ್ವಶನ್ ಕೇಳಿದ್ರಿ ಅಂತ ಅಂದರೆ, ನೀವು ಇಂಜಿನಿಯರಿಂಗ್ ಮುಗಿಸಿದಾಗ ನೀವೇನಾದ್ರು ಕೋರ್ಸ್ ಮಾಡ್ಕೊಂಡಿದ್ರಾ, ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ರಾ ಅಂತ ನೀವು ಕೇಳಿದ್ರಿ. ಬಟ್ ನಾನು ನಿಜವಾಗ್ಲೂ ಯಾವ ಕೋರ್ಸ್ ಮಾಡಿರಲಿಲ್ಲ, ಯಾವ ಸರ್ಟಿಫಿಕೇಷನ್ ಮಾಡ್ಕೊಂಡಿರಲಿಲ್ಲ. ನಾನು 2017 ಇಂಜಿನಿಯರಿಂಗ್ ಮುಗಿದಿದ್ದು. ಇಂಜಿನಿಯರಿಂಗ್ ಮುಗಿದು ನಾನು 1 ಮಂತ್ 1.5 ಮಂತ್ ಮನೇಲಿದ್ದೆ ಅಷ್ಟೇ. ರಿಸಲ್ಟ್ ಬಂದು ಇಮಿಡಿಯೇಟಾಗಿ ನಾನು ಇನ್ನೂ ನಂದು ಫೈನಲ್ ಇಯರ್ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಇತ್ತು. ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದೇ ಇರಲಿಲ್ಲ. ನಾನು ಆಲ್ರೆಡಿ ಆಕ್ಸೆಂಚರ್ ಜಾಯ್ನ್ ಆಗಿದ್ದೆ. ಸೊ ನಾನು ಯಾವುದು ಸರ್ಟಿಫಿಕೇಷನ್ ಆಗಲಿ ಕೋರ್ಸಸ್ ಆಗಲಿ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೆ ಆಕ್ಸೆಂಚರಲ್ಲೇ ಸರ್ಟಿಫಿಕೇಷನ್, ನಾನು ಪ್ಯೂರ್ ಐ ಟಿಗೆ ಬಂದಿರೋದ್ರಿಂದ ಐ ಟಿ ರಿಲೇಟೆಡ್ ಯಾವುದೇ ಸರ್ಟಿಫಿಕೇಷನ್ ಇರುತ್ತೆ. ಈಗ ನಾನು ಇಂಜಿನಿಯರ್ ಟಿಕೆಟ್ ಸಾಲ್ವ್ ಮಾಡೋದು ಆ ಥರ ಕೆಲಸ ಆಗಿರೋದ್ರಿಂದ ನಾನು ITIL ಸರ್ಟಿಫಿಕೇಷನ್ ಮಾಡಿಕೊಂಡೆ. ಮತ್ತು ನೆಟ್ವರ್ಕ್ ಇಂಜಿನಿಯರ್ ಜೊತೆ ಸೇರಿಕೊಂಡು ನೆಟ್ವರ್ಕಿಂಗ್ ಕೆಲಸನೂ ಮಾಡ್ತಿದ್ದೆ ಸ್ವಲ್ಪ. ಸೊ ಅದರಿಂದ CCNA ಟ್ರೈನಿಂಗ್ ಮಾಡಿಕೊಂಡೆ. ಮ್ಯಾಕ್ ಸಪೋರ್ಟು, ಈಗ ನಾವೆಲ್ಲ ವಿಂಡೋಸ್ ಲ್ಯಾಪ್ಟಾಪು, ವಿಂಡೋಸ್ ಸಿಸ್ಟಮ್ಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಮ್ಯಾಕ್ ಸಿಸ್ಟಮ್ ಅಂದರೆ ಆ್ಯಪಲ್ ಲ್ಯಾಪ್ಟಾಪ್ಸ್ ನಿಮಗೆ ಗೊತ್ತಲ್ಲ, ಅದನ್ನು ಸಪೋರ್ಟ್ ಮಾಡ್ತಿದ್ದೆ. ಸೊ ಮ್ಯಾಕ್ ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಸುಮಾರು ಟ್ರೈನಿಂಗು ಇವಾಗ ಅಜೂರ್ ಫಂಡಮೆಂಟಲ್ಸು, ಅಜೂರ್ ಇವಾಗ ಟ್ರೈನಿಂಗ್ ಆ್ಯಕ್ಚುಲಿ ಸರ್ಟಿಫಿಕೇಷನು, ಅಜೂರ್ ಫಂಡಮೆಂಟಲ್ಸ್ ಟ್ರೈನಿಂಗ್ ಮಾಡಿಕೊಂಡೆ. ಅಜೂರ್ ಅಡ್ಮಿನಿಸ್ಟ್ರೇಷನ್ ಸರ್ಟಿಫಿಕೇಷನ್ ಮಾಡ್ಕೋಬೇಕಾಗಿತ್ತು, ನಾನು ಅನ್ಫಾರ್ಚುನೇಟ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಇದೆಲ್ಲ ನಾನು ಆಕ್ಸೆಂಚರ್ ಜಾಯ್ನ್ ಆದಮೇಲೆ ಕಂಪ್ನಿಯವರೇ ಒಂದೊಂದು ಸರ್ಟಿಫಿಕೇಷನ್ ಮಾಡ್ಕೋಬೇಕು ಅಂತ ಬಿಡ್ತಾರೆ, 6 ಮಂತ್ಸ್ ಒನ್ಸ್ ಆ ಥರ. ನಾನು ಅಲ್ಲೇ ಮಾಡ್ಕೊಂಡಿದ್ದು. ಡೈರೆಕ್ಟಾಗಿ ನನ್ನ ಕೆಲಸಕ್ಕೆ ಸಿಗೋಕ್ಕಿಂತ ಮುಂಚೆ ನಾನು ಯಾವುದೇ ಥರ ಸರ್ಟಿಫಿಕೇಷನ್ ಆಗಲಿ ಕೋರ್ಸಸ್ ಆಗಲಿ ಮಾಡಿರಲಿಲ್ಲ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ನಂತ ಏನಂತ ಅಂದರೆ, ಅಕ್ಕ ನಮಗೂ ಹೇಳಿ, ಬರೀ ಐ ಟಿ ಡೊಮೇನ್ ಅಲ್ಲ, ನಮಗೂ BCom ಅವ್ರಿಗೆ ಹೇಳಿ, MCom ಅವ್ರಿಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸೊ BCom MCom ಅಂತ ಅಂದರೆ ಇವಾಗ ಕಂಪ್ಲೀಟ್ ಅವರ ಅಕೌಂಟ್ಸು, ನಿಮ್ಮದು ಅಕೌಂಟ್ಸ್ ಬ್ಯಾಕ್ಗ್ರೌಂಡಿಗೆ ಬಂದ್ಬಿಡುತ್ತೆ. ಅದಕ್ಕೆ ನಮ್ಮ ಕಿರಣ್ ಅವ್ರು ಇದ್ದಾರೆ ಹೇಳೋದಕ್ಕೆ. ಅಕೌಂಟ್ಸ್ BCom MCom ಎಲ್ಲ ಎಷ್ಟೊಂದು ಜನ ಅಕೌಂಟ್ಸ್ ಫೀಲ್ಡಾಗೆ ಹೋಗಿರೋರು ಅವರು ಏನು ಸರ್ಟಿಫಿಕೇಷನ್ ಮಾಡ್ಕೊಂಡಿರಲ್ಲ ಫ್ರೆಂಡ್ಸ್. ಇವಾಗ ನನ್ನ ಕಸಿನ್ ರೀಸೆಂಟಾಗಿ ಜಾಯ್ನ್ ಆದರು, ಅವರು BCom ಮಾಡ್ಕೊಂಡಿರೋದು. ಅವರು ಯಾವ ಕೋರ್ಸು ಮತ್ತು ಯಾವ ಸರ್ಟಿಫಿಕೇಷನ್ ಮಾಡ್ಕೊಂಡಿರಲಿಲ್ಲ. ಆ್ಯಸ್ ಎ ಫ್ರೆಷರ್ ಅಂತಲೇ ನೌಕರಿಲಿ ಅಪ್ಲೋಡ್ ಮಾಡಿದ್ದು ಅವರು ಆ ಪ್ರೊಫೈಲ್ನ. ಅವರಿಗೆ ಆಕ್ಸೆಂಚರಲ್ಲೇ ಪ್ಲೇಸ್ ಆಯಿತು. ನೀವು ಒಂದೇ ಇದರಲ್ಲಿ ಇರ್ಬೇಕಾದ್ರೆ ನೀವು MCom ಮಾಡ್ಕೊಂಡಿದ್ರು ಅಷ್ಟೇ, BCom ಮಾಡ್ಕೊಂಡಿದ್ರು ಅಷ್ಟೇ, ಒಂದೇ ಟೀಮಲ್ಲಿ ಇರ್ತೀರ. ಆ್ಯಕ್ಚುಲಿ ಅದು ಪ್ರಮೋಷನ್ಸ್ಗೆಲ್ಲ ನಾಳೆ ದಿನ ಹೆಲ್ಪ್ ಆಗ್ಬೋದು, ಬಟ್ ಜಾಬ್ ಅದು ಸೇಮ್ ಇರುತ್ತೆ. ಸೊ BCom ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಜಾಬ್ ಸಿಗುತ್ತೆ. ಅದು ಹೆಂಗೆ ಅಪ್ಲೈ ಮಾಡಬೇಕು ಅಂತ ನಾನು ನೌಕರಿಲಿ ಹೇಳ್ಕೊಡ್ಬೇಕಾದ್ರೆ ಕಿರಣ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಕೋರ್ಸ್ ಅಂದರೆ ನೀವು ಕಂಪ್ಯೂಟರ್ ಸೈನ್ಸು ಮತ್ತು ನೀವು ಡೆವಲಪರ್ ಆಗಿ ಹೋಗಬೇಕು, ಟೆಸ್ಟಿಂಗಲ್ಲಿ ಹೋಗಬೇಕು, ಆ ಥರ ಎಲ್ಲ ಅಂದರೆ ಜಾವಾ, C ಪ್ರೋಗ್ರಾಮಿಂಗು, ಪೈಥಾನ್ ಅದೆಲ್ಲ ಮಾಡ್ಕೊಂಡಿರ್ತೀರ. ಬಟ್ ನಾನು ಯಾವುದೇ ಥರ ಕೋರ್ಸ್ ಮಾಡಿರಲಿಲ್ಲ. ಮತ್ತು ಇವಾಗ ನನ್ನ ಕಸಿನ್ ರೀಸೆಂಟಾಗಿ ಎಷ್ಟು 2-3 ಮಂತ್ಸ್ ಆಯಿತು ಕಿರಣ್ ಜಾಯ್ನ್ ಆಗಿ. 2-3 ಮಂತ್ಸಿಂದ ಜಾಯ್ನ್ ಆದರು ಆಕ್ಸೆಂಚರ್ಗೆ. ಅವರು BCom ಮಾಡಿದ್ದು. ಅವರು ಯಾವ ಕೋರ್ಸು ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಆ್ಯಸ್ ಎ ಫ್ರೆಷರ್ BCom ಅಂತಂದ್ರು. ಅದನ್ನು ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಕಿರಣ್ ಅವ್ರು ಹೇಳಿದರು. ಅಂದರೆ ಯಾವ ಸ್ಕಿಲ್ ಸೆಟ್ ಬೇಕು ಅಂತ ಅವ್ರು ಅದನ್ನೇ ಅಪ್ಲೈ ಮಾಡಿದ್ರು, ಜಾಬ್ ಆಯಿತು. ಅದನ್ನ ಹೆಂಗೆ ಅಪ್ಲೈ ಮಾಡಿದ್ದೀವಿ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮತ್ತು ಕೆರಿಯರ್ ಗ್ಯಾಪ್ ಇದೆ ನನಗೆ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ರು. ನಮಗೆ ಎಷ್ಟೊಂದು 2-3 ಇಯರ್ಸ್ ಗ್ಯಾಪ್ ಇದೆ, 12 ಇಯರ್ಸ್ ಗ್ಯಾಪ್ ಇದೆ ಅಂತೆಲ್ಲ. ಕೆರಿಯರ್ ಗ್ಯಾಪ್ ಇರುತ್ತೆ, ಅದು ಜಾಬ್ ಸಿಗುತ್ತಾ, ನನ್ನ ಫ್ರೆಶರ್ ಜಾಬ್ ಸಿಗುತ್ತಾ ಅಂತೆಲ್ಲ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ. ಸಿಕ್ಕಾಪಟ್ಟೆ ಕಮೆಂಟ್ಸು ಮೆಸೇಜಸ್ ಬಂದಿದೆ. ಅದಕ್ಕೆಲ್ಲ ಫಸ್ಟ್ ನಿಮ್ಮನ್ನ ನೀವು ಡಿಮೋಟಿವೇಟ್ ಮಾಡ್ಕೊಳ್ಳೋದು ಬಿಡಿ ಫ್ರೆಂಡ್ಸ್. ಸಿಗುತ್ತೆ ಜಾಬ್, ಬಟ್ ನೀವು ಪ್ರಯತ್ನ ಪಡಬೇಕಷ್ಟೇ. ನಮಗೆ ಜಾಬ್ ಸಿಕ್ಕಿಲ್ಲ, ನಮ್ಮ ATM ಕಾಲೇಜವ್ರಿಗೆ ಹೇಳಿದ್ನಲ್ಲ, 1 ವರ್ಷದಿಂದ ಕೆಲಸ ಸಿಕ್ಕಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ, ಅಯ್ಯೋ ನಮ್ಮ ಕಾಲೇಜವರೇ ಅಂತ. ಬಟ್ ಕೆಲಸ ಸಿಗುತ್ತೆ, ಅದನ್ನು ನಾವು ಕರೆಕ್ಟಾಗಿರೋ ಇದರಲ್ಲಿ ಅಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ಸಿಗುತ್ತೆ. ಏನಾದರೂ ಡಿಮೋಟಿವೇಟ್ ಆಗಬೇಡಿ, ಇವತ್ತಲ್ಲಿ ನಾಳೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಇವಾಗ ನನಗಿಂತ ಸ್ವಲ್ಪ ಬೇರೆಯವರಿಗೆ ಗೊತ್ತಿರುತ್ತೆ. ಓಕೆ, ನಾನು ಇವಾಗ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನೋ ಅದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವ್ಲಾಗ್ಸಲ್ಲಿ. ಸೊ ಅದ್ರ ಜೊತೆ ನಿಮ್ಮ ಬೇರೆಯವರು ವ್ಯೂವರ್ಸ್ಗೆ ನಾನು ಹೇಳ್ತಿರೋದು, ನೋಡೋರಿಗೆ ಓಕೆ ಈ ಥರ ಪಾಯಿಂಟ್ಸು ಅವರು ಹೇಳ್ಬೋದಾಗಿತ್ತು ಅಂದರೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಗೊತ್ತಿರುತ್ತೆ. ಅವ್ರು ದಯವಿಟ್ಟು ಕಮೆಂಟ್ಸ್ ಮಾಡಿ. ಅಂದರೆ ನಿಮಗೆ ಗೊತ್ತಿದ್ರೆ ಓಕೆ ಈ ಥರನೂ ಇರುತ್ತೆ, ಆ ಥರ ಇರುತ್ತೆ, ಅಟ್ಲೀಸ್ಟ್ ನೋಡೋರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಒಂದು ಇನ್ಫಾರ್ಮೇಷನ್ ಇವಾಗ ನಾನು ಕೊಡೋಕ್ಕಾಗದೇ ಇರೋ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ನೀವು ಕಮೆಂಟ್ಸ್ ಮಾಡಿದ್ರೆ
ಕಮೆಂಟ್ಸ್ ಓದೋರ್ಗೆ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಅದನ್ನ ಬಿಟ್ಟು ಬೇರೆ ಥರ ಅಯ್ಯೋ ನೆಗೆಟಿವ್ ಕಮೆಂಟ್ಸು ಅದು ಇದು ಎಲ್ಲ ಹಾಕೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇದು ಯೂಸ್ಫುಲ್ ಆಗಲಿ ಅಂತ ಮಾಡ್ತಿರೋದೇ ಹೊರತು ಸುಮ್ಮನೆ ನಮಗೆ ಕೆಲಸ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ನಿಮಗೆ ಯೂಸ್ಫುಲ್ ಆದರೆ ನೋಡಿ, ಇಲ್ಲಾಂದರೆ ನನ್ನ ಸಬ್ಸ್ಕ್ರೈಬರ್ಸು ನನಗೆ ಯಾರ್ಯಾರಿಗೂ ಕಮೆಂಟ್ಸ್ ಮಾಡಿದ್ದೀರಾ, ಪಿಂಕ್ಸ್ ಮಾಡಿದ್ದೀರಾ, ಅವ್ರುಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇಲ್ಲದಿರೋರು ದಯವಿಟ್ಟು ನೋಡೋಕೆ ಹೋಗಬೇಡಿ. ಇಂಟ್ರೆಸ್ಟ್ ಇರೋರು ನೋಡಿ. ಅಟ್ಲೀಸ್ಟ್ ಜಾಬ್ ಇಲ್ಲದೆ ಎಷ್ಟೊಂದು ಜನ ಪರದಾಡ್ತಿದ್ದಾರೆ, ಎಷ್ಟೊಂದು ಜನ ಪಾಪ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಗಷ್ಟೇ ಈ ವಿಡಿಯೋ. ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಗೊತ್ತಿರೋ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಏನಂದ್ರೆ ಅಟ್ಲೀಸ್ಟ್ ನಿಮ್ಮಿಂದ ಇನ್ನೊಬ್ರು ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದರಿಂದ 4 ಜನ ಖುಷಿಯಾಗಿರ್ತಾರೆ. ಅವ್ರು ನಮಗೆ ಒಂಥರ ಹೆಮ್ಮೆ ಪಡುವಂಥ ವಿಷಯ. ಸೊ ನಮಗೂ ಖುಷಿ ಆಗುತ್ತೆ. ಹೌದು, ನಾನು ಆ್ಯಕ್ಚುಲಿ ಜಾಬ್ ರಿಲೇಟೆಡ್ ಮಾಡಬೇಕು ಅಂತಾನೆ ಇರಲಿಲ್ಲ. ನಾನು ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ನಂದು ಡೇ ಇನ್ ಮೈ ಲೈಫ್ ಲೈಕ್ ಡೇ ಆ್ಯಕ್ಟಿವಿಟೀಸ್ ನಾನು ಮಾಡಿದ್ದು. ಆವಾಗಲೇ ಗೊತ್ತಾಗಿದ್ದು ಓಕೆ ಜಾಬ್ ಸಿಗೋಕ್ಕೆ ಏನು ಮಾಡಬೇಕು, ಈ ಥರ ಜಾಬ್ ಸಿಗೋಕ್ಕೆ ಏನು ಮಾಡಬೇಕು. ಎಷ್ಟೊಂದು ಕಮೆಂಟ್ಸ್, ಎಷ್ಟೊಂದು ಪಿಂಕ್ಸ್ ಬಂದಾಗ ನನಗೆ ಗೊತ್ತಾಗಿದ್ದು ಓಕೆ ಜಾಬ್ ಇಷ್ಟೊಂದು ಜನಕ್ಕಿಲ್ಲ, ಇಷ್ಟೊಂದು ಜನ ಕಷ್ಟಪಡ್ತಿದ್ದಾರೆ ಅಂತ. ಅದಕ್ಕೋಸ್ಕರನೇ ಓಕೆ ನನಗೆ ಎಷ್ಟು ಗೊತ್ತೋ, ನಾನೇನು ಹೆಚ್ಚಾರು ಅಲ್ಲ. ಓಕೆ ಈಗ ಮಾಡಿಬಿಟ್ರೆ ಬೇರೆ ಕಂಪ್ನಿಲಿ ಸಿಗುತ್ತೆ, ಅದು ಮಾಡಿದ್ರೆ ನಾನೇನು ಹೆಚ್ಚಾರು ಅಲ್ಲ. ನಾನು ಜಸ್ಟ್ ಎಂಪ್ಲಾಯ್ ಅಷ್ಟೇ ಆಗಿದ್ದು. ಇವಾಗಲೇ ಎಂಪ್ಲಾಯ್ನೇ. ಆದರೆ ನಾನು ಏನಕ್ಕೆ ಆ ವಿಡಿಯೋ ಮಾಡಿದೆ ಅಂದರೆ ಅಟ್ಲೀಸ್ಟ್ ಇವಾಗ ನಾವು IT ಫೀಲ್ಡಲ್ಲೇ ಜಾಸ್ತಿ ವರ್ಷದಿಂದ, ಇವಾಗ 7 ಇಯರ್ಸ್ ಎಕ್ಸ್ಪೀರಿಯನ್ಸು, ನನ್ನ ಹಸ್ಬೆಂಡ್ಗೆ 8 ಇಯರ್ಸ್ ಎಕ್ಸ್ಪೀರಿಯನ್ಸು IT ಡೊಮೈನಲ್ಲೇ. ಸೊ ನಾವು ಫುಲ್ ಪಳಗ್ಬಿಟ್ಟಿದ್ದೀವಿ IT ಡೊಮೈನಲ್ಲಿ. ಸೊ ನಮಗೆ ಎಷ್ಟು ಗೊತ್ತೋ ಅದನ್ನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಅಟ್ಲೀಸ್ಟು ಅವರು ಕಲ್ತ್ಕೋತಾರೆ. ಅಟ್ಲೀಸ್ಟ್ ಅವ್ರಿಗೊಂದ್ಸಲ ಒಂದು ಐಡಿಯಾ ಬರುತ್ತೆ. ಕಲ್ತ್ಕೋತಾರೆ ಅನ್ನೋದಕ್ಕಿಂತ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಇವಾಗ ಫಸ್ಟು ನಿಮ್ಮ ಮೊಬೈಲಲ್ಲಿ ನೌಕರಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೌಕರಿ ಆ್ಯಪು ಯಾವ ಥರ ಕಾಣಿಸುತ್ತೆ ಅಂದರೆ ನನ್ನದು ಪಕ್ಕದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಅಪ್ಡೇಟ್ ಮಾಡ್ಕೊಂಡು ಹೋಗಿ. ನಾನು ತೋರಿಸ್ತೀನಿ ಒಂದೊಂದಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ. ಓಕೆ ಫ್ರೆಂಡ್ಸ್, ನೋಡಿ ಲಾಸ್ಟಲ್ಲಿ ಬ್ಲೂ ಕಲರ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದೇನೇ ನೌಕರಿ ಆ್ಯಪು. ಆ ನೌಕರಿ ಆ್ಯಪ್ನ ಫಸ್ಟು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್, ನನ್ನ ಪ್ರೊಫೈಲ್ ಅಪ್ಡೇಟ್ ಆಗಿದೆ. ಸೊ ನಿಮ್ಮ ಪ್ರೊಫೈಲು ಅಪ್ಡೇಟ್ ಪ್ರೊಫೈಲ್ ಅಂತ ಕೇಳ್ತಿರುತ್ತೆ. ಕೆಳಗಡೆ 4th ಆಪ್ಷನ್ ಪ್ರೊಫೈಲ್ ಅಂತ ಇದೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ರೊಫೈಲ್ ಓಪನ್ ಮಾಡ್ತೀರಾ. ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಫೋಟೋ ಅಲ್ಲಿ ಕೇಳ್ತಾ ಇರುತ್ತೆ. ಸೊ ಅದು ಎಡಿಟಬಲ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ ಒಂದು ಗುಡ್ ಪಿಕ್ಚರ್ನ ಅಪ್ಲೋಡ್ ಮಾಡಿ. ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನಿಮ್ಮ ನೇಮು, ಮಾಮೂಲಿ ನಿಮ್ಮ ಸ್ಟ್ಯಾಂಡರ್ಡ್ ನೇಮ್, ಆಧಾರ್ ಕಾರ್ಡಲ್ಲೆಲ್ಲ ಏನಿರುತ್ತೋ ಆ ನೇಮ್ ಕೊಡಿ. ಅದಾದಮೇಲೆ ಕೆಳಗಡೆ ನಿಮ್ಮದು ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾದ್ರೆ ನಿಮ್ಮ ನೇಮ್ ಕೊಡ್ತೀರಲ್ಲ, ಅಲ್ಲಿ ಎಡಿಟ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫುಲ್ ನೇಮ್ ಕೇಳುತ್ತೆ. ನಿಮ್ಮ ಫುಲ್ ನೇಮ್ ಮಾಮೂಲಿ ಏನಿರುತ್ತೋ ಅದನ್ನು ಕೊಡಿ. ಆಧಾರ್ ಕಾರ್ಡಲ್ಲಿ ಏನು ಬರ್ತಿರುತ್ತೋ ಅದನ್ನು ಕೊಡಿ. ಪ್ರೊಫೈಲ್ ಹೆಡ್ಲೈನ್ಸ್ ಏನಂತ ಅಂದರೆ ನಾನಲ್ಲಿ ಇಮಿಡಿಯೇಟ್ ಜಾಯ್ನರ್ ಅಂತ ಕೊಟ್ಟಿದ್ದೀನಿ. ಅಂದರೆ ಫಸ್ಟ್ ಪ್ರೊಫೈಲ್ ನೋಡಿದ ತಕ್ಷಣ ಗೊತ್ತಾಗಲಿ ಅಂದ್ಬಿಟ್ಟು ಪ್ರೊಫೈಲ್ ಹೆಡ್ಲೈನ್ಸು. ಇವಾಗ ನಾನು IT ಬ್ಯಾಕ್ಗ್ರೌಂಡು, ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆಯೋ ಅದನ್ನೆಲ್ಲ ಹೆಡ್ಲೈನ್ಗೆ ಹಾಕಿದ್ದೀನಿ. ಸೊ ನೀವು ಏನಾದರೂ ನಂತರ IT ಮತ್ತು ನಿಮ್ಗೆ ಏನು ಪ್ರೀವಿಯಸ್ ಕೆಲಸ ಮಾಡ್ತಿದ್ದೆ ಅದನ್ನೆಲ್ಲ ನೀವು ಹೆಡ್ಲೈನ್ಗೆ ಹಾಕೋದು. ಅಂದರೆ ನೀವು ಎಕ್ಸ್ಪರ್ಟ್ ಇನ್ ವಿಚ್ ಏರಿಯಾ ಅದನ್ನು ಹಾಕಬೇಕು. ಮತ್ತು ನೀವೇನಾದ್ರು BCom ಎಲ್ಲ ಆಗಿದ್ರೆ BComಲ್ಲಿ ಯೂಶ್ವಲಿ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ನಿಮಗೆಲ್ಲ ಗೊತ್ತಿರುತ್ತೆ. ಅಕೌಂಟ್ಸು ಮತ್ತು R2R ಮತ್ತು ಇನ್ನೇನಕ್ಕಿನ್ನ P2P O2C ಅದೆಲ್ಲ ನೀವು ಯಾವ ಥರ ಎಲ್ಲ ಕೆಲಸ ಮಾಡಿದರೆ ಆಲ್ರೆಡಿ ಮಾಮೂಲಿ ಅದನ್ನು ಹಾಕ್ಕೊಳ್ಳಿ. ಇನ್ನು ಡೆವಲಪರು ಮತ್ತು ಜಾವಾ, C ಪ್ರೋಗ್ರಾಮಿಂಗು ಅದೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಇದ್ದು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಸೊ ನಿಮ್ಗೆ ಯಾವುದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ಇನ್ ವಿಚ್ ಏರಿಯಾ ಯು ಆರ್ ವೆರಿ ಗುಡ್ ಅಟ್ ಅದನ್ನೆಲ್ಲ ನೀವು ಮೆನ್ಷನ್ ಮಾಡ್ಕೋಬೇಕು. ಯಾವುದರಲ್ಲಿ ಪ್ರೊಫೈಲ್ ಹೆಡ್ಲೈನ್ಸಲ್ಲಿ ನಾನು ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಮೆನ್ಷನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಇದು ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ತೋರಿಸ್ತಿದೆ ಕರೆಂಟ್ಲಿ ವರ್ಕಿಂಗ್ ಆ್ಯಸ್. ಇವಾಗ ಕರೆಂಟಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ನಾನು ಈ ಜಾಬ್ ಬಿಡಬೇಕು. ಸೊ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ವೇರ್ ಐ ಆಮ್ ವರ್ಕಿಂಗ್ ಆ್ಯಂಡ್ ಆ್ಯಸ್ ವಾಟ್ ಐ ಆಮ್ ವರ್ಕಿಂಗ್ ಅಂತ. ಸೊ ಅದ್ರ ಮೇಲೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ತೋರಿಸ್ತೀನಿ ನಾನು ಏನಂತ ಅಪ್ಲೋಡ್ ಮಾಡಿದ್ದೀನಿ ಅಂತ. TCS ಅಲ್ಲಿ ನಾನು ಸೀನಿಯರ್ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೇಮ್ ಡೆಸಿಗ್ನೇಷನ್ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅಲ್ಲಿ ಒಂದು ನಿಮಿಷ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಕಾಣುತ್ತೆ. ನೋಡಿ, ಎಂಪ್ಲಾಯ್ಮೆಂಟು ಇಸ್ ಯೋರ್ ಕರೆಂಟ್ ಕಂಪನಿ ಅಂತ ಕೇಳ್ತಿದೆ. ಎಸ್ ಅಂತ ಕೊಟ್ಟಿದ್ದೀನಿ. ಎಂಪ್ಲಾಯ್ಮೆಂಟ್ ಟೈಪು ಆಬ್ವಿಯಸ್ಲಿ ನಾನು ಫುಲ್ ಟೈಮ್ ಮಾಡಿದ್ದೆ. ಇದು ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಫ್ರೆಷರ್ಸ್ಗೆ ನಾನು ಹೇಳ್ತೀನಿ. ಟೋಟಲ್ ಎಕ್ಸ್ಪೀರಿಯನ್ಸ್ ನಾನು 7 ಅಂತ ಮೆನ್ಷನ್ ಮಾಡಿದ್ದೆ. ಕಂಪ್ನಿನೇ ಮಾಮೂಲಿ TCS ಅಂತ ಮೆನ್ಷನ್ ಮಾಡಿದ್ದೆ. ಜಾಬ್ ಟೈಟಲ್ ಅಂದರೆ ಡೆಸಿಗ್ನೇಷನ್ ಅಲ್ಲಿ ಏನಂತ ವರ್ಕ್ ಮಾಡ್ತಿದ್ದೆ ಅಂತ ಅಂದರೆ ಸೀನಿಯರ್ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಡೇಟ್ ಆಫ್ ಜಾಯ್ನಿಂಗ್ ಕೇಳುತ್ತೆ. ನಾನು ಅಲ್ಲಿ ಕೊಟ್ಟಿದ್ದೀನಿ ನಾನು ಯಾವಾಗ ಜಾಯ್ನ್ ಆದೆ ಅಂದ್ಬಿಟ್ಟು. ಕರೆಂಟ್ ಆ್ಯನ್ಯುವಲ್ ಇನ್ಕಮು ಕೇಳುತ್ತೆ. ಅಲ್ಲಿ 11 ಅಂತ ನಾನು ಸುಮ್ಮನೆ ಹಾಕಿದ್ದೀನಿ. ಬಟ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇನ್ನೂ ಜಾಸ್ತಿನೇ ಸಿಕ್ಕಿರುತ್ತೆ. ಫಿಕ್ಸ್ಡ್ ಬ್ರೇಕ್ ಡೌನ್ ಅಂತೆಲ್ಲ ಕೇಳುತ್ತೆ. ಈ ಫಿಕ್ಸ್ಡ್ ಬ್ರೇಕ್ ಡೌನ್ ಅಂತ ಅಂದರೆ ಏನಂತ ಅಂದರೆ
ಫಿಕ್ಸು CTC ಇವಾಗ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ 15 ಅಂತಲೇ ಅನ್ಕೊಳ್ಳಿ, 15 ಫಿಕ್ಸ್ ಇರುತ್ತಾ ಅದೇ CTC, ಇಲ್ಲ ಪ್ಲಸ್ ವೇರಿಯಬಲ್ ಅಂದರೆ ಪ್ಲಸ್ ಬೋನಸ್ ಏಜಿನ ಅಂತ ಕೇಳುತ್ತೆ. ಒಬ್ವಿಯಸ್ಲಿ ನಾವು ಫಿಕ್ಸ್ ಅಂತಲೇ ಕೊಡಬೇಕು, ಯಾಕೆಂದರೆ ಈಗ ನಿಮಗೆ 10 ಕೊಡ್ತಾರೆ ಅನ್ಕೊಳ್ಳಿ, ಪ್ಲಸ್ ವೇರಿಯಬಲ್ ಅಂದ್ಬಿಟ್ರೆ 50,000 ವೇರಿಯಬಲ್ ಅಂತಂದರೆ ಅಲ್ಲೇ ಹೊಟ್ಟೋಗುತ್ತೆ. ಸೊ ನಿಮಗೆ ಎಕ್ಸಾಕ್ಟಾಗಿ ಬೋನಸ್ಸು ವೇರಿಯಬಲ್ ಅಂತಂದರೆ ಬೋನಸ್ಸು ಅದೆಲ್ಲ ಬಿಟ್ಟು ನಿಮಗೆ ಟೇಕ್ ಹೋಮ್ ಎಷ್ಟು ಬರಬೇಕು ಅಂತ ನಿಮ್ಮ ಮೈಂಡಲ್ಲಿ ಓಕೆ ನನಗೆ ಇಷ್ಟೇ ಬರಬೇಕು, 11 ತಗೋಬೇಕು, 12 ತಗೋಬೇಕು, ಆ ಥರ ಏನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಆಮೇಲೆ ಸ್ಕಿಲ್ಸ್ ಯೂಸ್ಡ್ ಅಂದರೆ ಆ TCS ಅಲ್ಲಿ ನೀವು ಯಾವ್ಯಾವ ಸ್ಕಿಲ್ಸ್ನ ಯೂಸ್ ಮಾಡಿದ್ದೀರಾ ಆ ಥರ ಹೇಳಬೇಕು ಅಂತಂದರೆ ಸೇಮ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಟೆಕ್ನಿಕಲ್ ಸಪೋರ್ಟು, ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದ್ದೆ, ನೆಟ್ವರ್ಕಿಂಗಲ್ಲಿ ವರ್ಕ್ ಮಾಡಿದ್ದೆ, ಆ ಥರ ಎಲ್ಲ ಹೇಳ್ಬೋದು. ನೀವು ಪ್ರೀವಿಯಸ್ ಎಂಪ್ಲಾಯ್ಮೆಂಟಲ್ಲಿ ಏನೇನು ಸ್ಕಿಲ್ಸ್ನ ನೀವು ಅಲ್ಲಿ ಯೂಸ್ ಮಾಡಿದ್ರಿ ಅದನ್ನೆಲ್ಲ ಸೇಮ್ ಇಲ್ಲಿ ಮೆನ್ಷನ್ ಮಾಡಬೇಕು. ಬಿಕಾಸ್ ಪ್ರೀವಿಯಸ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದು ಯೂಸ್ ಆಗುತ್ತಲ್ವ ಈ ಕಂಪ್ನಿಲೂ, ಅದೇ ಟೂಲ್ಸ್ಗಳೆಲ್ಲ ನಾವು ಯೂಸ್ ಮಾಡಿದರೆ. ಸೊ ಅದಕ್ಕೆ ಅವ್ರು ಕೇಳ್ತಿದ್ದಾರೆ. ಜಾಬ್ ಪ್ರೊಫೈಲು, ನಿಮ್ಗೆ ಈ ಕರೆಂಟ್ ಕಂಪ್ನಿ ಜಾಬ್ ಪ್ರೊಫೈಲ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಲ್ಲ, ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ನನಗೆ ಕೆಲಸ ಬೇಕು, ನಂಗೆ ಸರ್ವರ್ ಮೇಲೆ ಕೆಲಸ ಬೇಕು ಅಂದರೆ ನಿಮ್ಗೆ ಯಾವ ಪ್ರೊಫೈಲ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಹೊಸ ಕಂಪ್ನಿಲಿ ಅದನ್ನು ಮೆನ್ಷನ್ ಮಾಡಿ. ಕೆಳಗಡೆ ಬಂದರೆ ನೋಟಿಸ್ ಪೀರಿಯಡ್ ಇರುತ್ತೆ. ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳ್ದಂಗೆ 2-3 ಮಂತ್ಸ್ ನೋಟಿಸ್ ಪೀರಿಯಡ್ ಸ್ವಲ್ಪ ಜನ ಒಪ್ಪಲ್ಲ. ಸೊ ನೀವು ಆಲ್ರೆಡಿ ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ತಿದ್ರು 15 days ಆರ್ ಲೆಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ ಆಪ್ಷನ್ಗೆ ಹೋಗಿ. ಬಿಕಾಸ್ ಆ ಆಪ್ಷನ್ನೇ ವರ್ತ್ ಆ್ಯಕ್ಚುಲಿ, ಅಂದರೆ ಆ ಆಪ್ಷನ್ ಕೊಟ್ಟರೆ ನಿಮಗೆ ಬೇಗ ಓಕೆ ಇಮಿಡಿಯೇಟ್ ಜಾಯ್ನರು ಇನ್ 15 days ಕಾಲ್ ಬರುತ್ತೆ ಅಂತ ಗೊತ್ತಾಗೋದು. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಪ್ರೆಸ್ ಮಾಡಾದ್ಮೇಲೆ ಎಂಪ್ಲಾಯ್ಮೆಂಟ್ ಮುಗೀತು, ಡನ್ ಅಂತ ಕೆಳಗಡೆ ಕ್ಲಿಕ್ ಮಾಡಿ. ಓಕೆ, ಡನ್ ಅಂತ ಕೊಡಿ, ಸೇವ್ ಮಾಡ್ಕೊಳ್ಳಿ. ಇದು ಮುಗೀತು, ಎಂಪ್ಲಾಯ್ಮೆಂಟ್ ಸೆಷನ್ ಮುಗೀತು, ಅಲ್ಲಿ ಆಯಿತು. ಅದಾದಮೇಲೆ ಕೆಳಗಡೆ ಬಂದಿದೆ ಆಕ್ಟಿವ್ಲಿ ಲುಕಿಂಗ್ ಫಾರ್ ಜಾಬ್ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಷ್ಟೊಂದು ಕೇಳ್ತಿದೆ, ಆಕ್ಟಿವ್ಲಿ ಲುಕಿಂಗ್ ಫಾರ್ ಜಾಬ್, ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂಸ್, ಅಪೇರಿಂಗ್ ಫಾರ್ ಇಂಟರ್ವ್ಯೂಸ್, ರಿಸೀವ್ಡ್ ಎ ಜಾಬ್ ಆಫರ್, ಕ್ಯಾಶುವಲ್ ಎಕ್ಸ್ಪ್ಲೋರಿಂಗ್ ಜಾಬ್ಸ್, ನಾಟ್ ಲುಕಿಂಗ್ ಫಾರ್ ಅ ಜಾಬ್ ಅಂತ. ನಾವು ಆಕ್ಟಿವ್ ಆಗಿ ಹುಡುಕ್ತಿದ್ದೀವಲ್ವ ಕೆಲಸನ. ಸೊ ಫಸ್ಟ್ ಆಪ್ಷನ್ ಆಕ್ಟಿವ್ಲಿ ಲುಕಿಂಗ್ ಫಾರ್ ಅ ಜಾಬ್ನ ಕ್ಲಿಕ್ ಮಾಡಿಬಿಟ್ಟು ಸೆಟ್ ನಾವು ಅಂತ ಕೊಡಿ. ಬಿಕಾಸ್ ನಿಮ್ಮ ಪ್ರೊಫೈಲ್ ಗೊತ್ತಾಗುತ್ತೆ, ಅವ್ರು ಆಕ್ಟಿವ್ ಆಗಿ ಜಾಬ್ ಹುಡುಕ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟು ಕೆರಿಯರ್ ಪ್ರಿಫರೆನ್ಸಸ್ಸು. ಕೆರಿಯರ್ ಪ್ರಿಫರೆನ್ಸಸ್ಗೆ ಬಂದು ನೋಡಿ, ನಿಮ್ಮದು ಕೆರಿಯರ್ ಪ್ರಿಫರೆನ್ಸಸ್ ಅಂತ ಅಂದರೆ ನಿಮ್ಮದು ಕೆರಿಯರ್ ಇವಾಗ ನೆಕ್ಸ್ಟ್ ಹೋಗಬೇಕು ಅಂದರೆ ನೀವು ಯಾವ ಜಾಬ್ ಟೈಟಲ್ಗೆ ಪ್ರಿಫರ್ ಮಾಡ್ತಿದ್ದೀರಾ. ಈಗ ನಾನು ಫಾರ್ ಎಕ್ಸಾಂಪಲ್ ಈಗ IT ಇದ್ದೀನಿ, ನಾನು ಬೇರೆ ಡೊಮೈನ್ಗೆ ಹೋಗಬೇಕು, ಈಗ ನಾನು ಟ್ಯಾಬ್ಲೋಗೇನೋ ಹೋಗಬೇಕು, ಇಲ್ಲ ಬೇರೆ ಡೊಮೈನ್ಗೆ ಹೋಗಬೇಕು ಅಂದರೆ ನಾನು ಪ್ರಿಫರ್ ಮಾಡ್ತಿದ್ದೀನಿ ಯಾವ ಡೆಸಿಗ್ನೇಷನು, ಯಾವ ಜಾಬ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದು ಅಪ್ ಟು 3 ಚಾನ್ಸಸ್ ಅಷ್ಟೇ ಇರುತ್ತೆ. ಸೊ ನೀವು ಏನು ಬೇಕಾದರೂ ಕೊಡ್ಕೊಂಬಂದರೆ ನಿಮಗೆ ಯಾವುದ್ರಲ್ಲಿ ಯಾವ ಫೀಲ್ಡಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಕೊಡ್ಬೋದು. ನಾನು ಆಬ್ವಿಯಸ್ಲಿ ಇಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕಸ್ಟಮರ್ ಸಪೋರ್ಟ್ ಇಂಜಿನಿಯರು, ನೆಟ್ವರ್ಕ್ ಇಂಜಿನಿಯರು, ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಅಂದರೆ ನನ್ನ ಡೊಮೇನಲ್ಲಿ ಏನಿರುತ್ತೋ ನಾನು ಅದನ್ನೇ ಕೊಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಏನು ಕೇಳುತ್ತೆ, ಪ್ರಿಫರ್ಡ್ ವರ್ಕ್ ಲೊಕೇಶನ್ ಅಂತ ಕೇಳುತ್ತೆ. ನಿಮ್ಗೆ ಯಾವ ವರ್ಕ್ ಲೊಕೇಶನ್ ಬೇಕೋ ಅದು ನೀವು ಮೆನ್ಷನ್ ಮಾಡ್ಬೋದು. ನನಗೆ ಬ್ಯಾಂಗ್ಳೂರ್ ಬೇಕು, ಸೊ ನಾನು ಬ್ಯಾಂಗ್ಳೂರ್ ಅಂತ ಹಾಕಿದೆ. ಪ್ರಿಫರ್ಡ್ ಆ್ಯನ್ಯುವಲ್ ಸ್ಯಾಲ್ರಿ ಅಂದರೆ ನೀವು ಕರೆಂಟ್ಲಿ ಏನು ತಗೋತಾ ಇದ್ದೀರಾ ಅದಲ್ಲ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ಸ್ಯಾಲ್ರಿ ನೀವು ಅಲ್ಲಿ ಹಾಕ್ಬೋದು. ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು. ನಾನು ಯಾವುದೋ ನಿಮಗೆ ತೋರ್ಸೋಕ್ಕೆ ಸುಮ್ಮನೆ ಹಾಕಿದ್ದೀನಿ. ಜಾಬ್ ಟೈಪು ಪರ್ಮನೆಂಟೋ ಇಲ್ಲಾಂದರೆ ಕಾಂಟ್ರಾಕ್ಚುಯಲ್ ಅಂತ. ಅಂದರೆ ಇವಾಗ ಸದ್ಯಕ್ಕೆ ಎಲ್ಲರೂ ಏನು ಅಂದ್ಕೊತಾರೆ ಅಂದರೆ ನನಗೆ ಕಾಂಟ್ರಾಕ್ಟರ್ ಆಗೋದು ಪರವಾಗಿಲ್ಲಪ್ಪ, ನಂಗೆ ಫಸ್ಟ್ ಕೆಲಸ ಸಿಕ್ಬಿಡ್ಬೇಕು ಅಂತಾರೆ. ಕೆಲವರು ಇಲ್ಲ ನನಗೆ ಪರ್ಮನೆಂಟೇ ಸಿಗಬೇಕು, ಕಾಂಟ್ರಾಕ್ಟರಾಗಿ ಯಾರು ಹೋಗ್ತಾರೆ ಅಂತ. ಬಟ್ ಕಾಂಟ್ರಾಕ್ಟರ್ ಹೋಗಿ ಆನ್ರೋಲ್ ಆಗಿರೋರು ಇದ್ದಾರೆ ತುಂಬ ಜನ. ಬಿಕಾಸ್ ನಾನೇ ಆಕ್ಸೆಂಚರ್ಗೆ ಸ್ಟಾರ್ಟಿಂಗ್ ಕಾಂಟ್ರಾಕ್ಟಾಗೆ ಜಾಯ್ನ್ ಆಗಿದ್ದು, ಅದಾದಮೇಲೆ ನಂಗೆ ಆನ್ರೋಲ್ ಆಯಿತು. ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಸ್ಟಾರ್ಟಿಂಗ್ ಕಾಂಟ್ರಾಕ್ಟರಾಗಿ ತೊಗೊಂಡು ಆಮೇಲೆ ಪರ್ಮನೆಂಟ್ ಹಾಗೆ ಆಗುತ್ತೆ. ಸೊ ಅದ್ರ ಬಗ್ಗೆ ಭಯ ಏನು ಬೇಡ. ನಿಮಗೆ ಎರಡೂ ಬೇಕು, ನಾನು ಫುಲ್ ಟೈಮ್ ಆದರೂ ಓಕೆ, ಮತ್ತು ಕಾಂಟ್ರಾಕ್ಟ್ ಪರ್ಮನೆಂಟ್ ಆದರೂ ಓಕೆ, ಕಾಂಟ್ರಾಕ್ಟರ್ ಆದರೂ ಓಕೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು 2 ಆಪ್ಷನು ಸೆಲೆಕ್ಟ್ ಮಾಡ್ಕೊಬೋದು. ಕೆಳಗಡೆ ನೆಕ್ಸ್ಟ್ ಬಂದರೆ ನೇಚರ್ ಆಫ್ ಎಂಪ್ಲಾಯ್ಮೆಂಟು. ಫುಲ್ ಟೈಮ್ ಬೇಕಾ ಪಾರ್ಟ್ ಟೈಮ್ ಬೇಕಾ ಅಂತ. ಫುಲ್ ಟೈಮ್ ಅಂದರೆ ಮಾಮೂಲಿ ಕೆಲಸಗಳೆಲ್ಲ ಸಿಗುತ್ತೆ. ಪಾರ್ಟ್ ಟೈಮ್ ಅಂತ ಅಂದರೆ ಪಾರ್ಟ್ ಟೈಮ್ ಯಾವ ಜಾಬ್ಸ್ ಅವೈಲೇಬಲ್ ಇರುತ್ತೋ ಅವ್ರು ಮಾತ್ರ ನಿಮಗೆ ಕಾಲ್ ಮಾಡ್ತಾರೆ. ಸೊ ನಾನು ಫುಲ್ ಟೈಮ್ ಹಾಕಿದ್ದೀನಿ. ಪ್ರಿಫರ್ಡ್ ಶಿಫ್ಟ್ ಬಂದುಬಿಟ್ಟು ನಿಮಗೆ ಯಾವ ಶಿಫ್ಟ್ ಬೇಕು, ಡೇ ಶಿಫ್ಟ್ ಬೇಕಾ, ನೈಟ್ ಶಿಫ್ಟ್ ಬೇಕಾ, ಇಲ್ಲ ನೀವು ಫ್ಲೆಕ್ಸಿಬಲ್, ಡೇ ಆದರೂ ಓಕೆ, ನೈಟ್ ಆದರೂ ಓಕೆ, ನಿಮಗೆ ಬೋತ್ ಶಿಫ್ಟ್ ನೀವು ಕಂಫರ್ಟಬಲ್ ಆಗಿ ಇರ್ತೀನಿ ಅಂತ ಅಂದರೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಥಿಂಗ್ ಶಿಫ್ಟ್ ವೈಸಲ್ಲಿ ಎಷ್ಟೊಂದು ರಿಜೆಕ್ಟ್ ಆಗ್ತವೆ, ಯಾಕಂದರೆ ಪ್ರಿಫರ್ ಮಾಡ್ತಾರೆ ಡೇ ಶಿಫ್ಟೇ ಬೇಕು ಅಂತೆಲ್ಲ. ಸೊ ಕೆಲವೊಂದು HR ಶಿಫ್ಟ್ ವೈಸ್ ಅವ್ರು ಏನಾದರೂ ಒಪ್ಕೊಂಡಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡ್ತಾರೆ. ಸೊ ನೀವೇನು ಮಾಡಬೇಕು, ಫ್ಲೆಕ್ಸಿಬಲ್ ಕೊಟ್ಬಿಡಿ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಡೀಟೇಲ್ಸ್ ಅಂತ ಇರುತ್ತೆ. ಬೇಸಿಕ್ ಡೀಟೇಲ್ಸಲ್ಲೂ ಅಷ್ಟೇ ವರ್ಕ್ ಸ್ಟೇಟಸ್ಸು. ಇವಾಗ ಫ್ರೆಷರ್ ಏನು ಕೇಳಿದ್ರಲ್ಲ, ಫ್ರೆಷರ್ ಏನು ಕೊಡೋದು ಅಂತ, ನೀವು ಅಲ್ಲಿ ಫ್ರೆಷರ್ ಅಂತ ಆಪ್ಷನ್ ಇರುತ್ತೆ. ಫ್ರೆಷರ್ ಅಂತ ಕೇಳಿದ್ರೆ ಕೆಳಗಡೆ ಏನು ಇನ್ಫಾರ್ಮೇಷನ್ ಎಲ್ಲ ಕೇಳಿರುತ್ತಲ್ಲ ಅದೆಲ್ಲ ಏನೂ ಕೇಳಲ್ಲ. ಫ್ರೆಷರ್ಗೆ ಅಂದರೆ ಇವಾಗ ತಾನೇ ಫ್ರೆಷರ್ ಜಾಯ್ನ್ ಆಗ್ತಿದ್ದೀರಾ, ಎಕ್ಸ್ಪೀರಿಯನ್ಸ್ ಇರೋರಿಗೆ ನೀವು ಎಲ್ಲಿ ಕೆಲಸ ಮಾಡಿದ್ರಿ, ಎಷ್ಟು ವರ್ಷ ಕೆಲಸ ಮಾಡಿದ್ರಿ, ಯಾವ ಆರ್ಗನೈಸೇಷನ್ ಕೆಲಸ ಮಾಡಿದ್ರಿ, ಅದೆಲ್ಲ ಕ್ವಶನ್ಸ್ ಕೇಳುತ್ತೆ ಗೈಸ್.
ನಾನು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ, 2 ಇಯರ್ಸ್ ಇದೆಯಾ, 3 ಇಯರ್ಸ್ ಇದೆಯಾ, ಅದು ನೀವು ಕೊಟ್ಕೊಬೋದು. ಮತ್ತು ಕರೆಂಟ್ ಸಿಟಿ ಯಾವ್ದು, ಇವಾಗ ನೀವು ಕರೆಂಟ್ಲಿ ಎಲ್ಲಿ ಲೊಕೇಟ್ ಆಗಿದ್ದೀರಾ, ಬ್ಯಾಂಗ್ಳೂರಾ, ಹೈದರಾಬಾದ, ಪುಣೆನ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಆ್ಯನ್ಯುವಲ್ ಇನ್ಕಮ್ ಎಷ್ಟು ಮೀನ್ಸ್ ಕರೆಂಟ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ ಅಲ್ಲಿ ನಿಮ್ಗೆ ಎಷ್ಟು ಸಿಗ್ತಿದೆ ಕರೆಂಟ್ ಸ್ಯಾಲ್ರಿ. ನಾವು ಪ್ರೀವಿಯಸಲ್ಲಿ ಕೊಟ್ಟಿದ್ದು ನೀವು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ, ಇದು ಕರೆಂಟ್ ಸ್ಯಾಲ್ರಿ ಏನು ಬರ್ತಿದೆ ಅದು ನೀವು ಹಾಕಬೇಕು. ಇಲ್ಲಾಂದರೆ ಬೋನಸ್ ಸೇರಿನ ಅಂತೆಲ್ಲ ಕೇಳುತ್ತೆ. ಆಗ ನೀವು ಫಿಕ್ಸೋ ಇಲ್ಲಾಂದರೆ ಬೋನಸ್ ಸೇರಿನ ಅಂತ ನೋಡ್ಕೋಬೇಕು. ಅದಾದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೊಡಬೇಕು. ಜಿಮೇಲ್ ಐ ಡಿ ಕೇಳುತ್ತೆ, ನಿಮ್ಮ ಜಿಮೇಲ್ ಐ ಡಿ, ಮೊಬೈಲ್ ನಂಬರು ಆ್ಯಕ್ಟಿವ್ ಇರೋದು ಕೊಡಿ. ಮತ್ತು ಯಾವುದಾದ್ರು ಕೊಟ್ಟು ರಿಸೀವ್ ಮಾಡದೇ ಇರೋದೆಲ್ಲ ಮಾಡ್ಕೊಂಬಿಡಿ. ನೋಡಿ ನಾನು ಅಲ್ಲಿ ಫಿಕ್ಸ್ಡ್ ಪ್ಲಸ್ ವೇರಿಯಬಲ್, ಇವಾಗ 11,000 ಅಂತ 11 ಲ್ಯಾಕ್ ಅಂತ ಅಂದರೆ 11 ಲ್ಯಾಕ್ ಡಿವೈಡೆಡ್ ಬೈ 12 ಮತ್ತು ಅದರಲ್ಲಿ ಟ್ಯಾಕ್ಸು ಅದು ಇದೆಲ್ಲ ಕಟ್ಟಾಗಿ ಎಷ್ಟು ಬರುತ್ತೆ ಅಷ್ಟು. ಈ ವೇರಿಯಬಲ್ ಅಂದರೆ ಬೋನಸ್ 6 ಮಂತ್ಸ್ಗೆ ಒಂದ್ಸಲ ಬೋನಸ್ ಬರುತ್ತಲ್ಲ ಅದನ್ನು ಸೇರಿಸಿರ್ತಾರೆ. ಸೊ ನಿಮ್ಗೆ ಅವಾಗ ಏನಾಗುತ್ತೆ, ಬೋನಸ್ ಏನಾದರೂ ನಿಮಗೆ ಬರೀ 50,000 ಇದ್ದರೆ ನಿಮ್ಮದು CTC ಬಂದ್ಬಿಟ್ಟು 10.5 ಇರುತ್ತೆ. ಈಗ 50,000 ನೀವು ವೇರಿಯಬಲ್ 6 ಮಂತ್ಸ್ ಒನ್ಸ್ ನೀವು ತೊಗೊತೀರಲ್ಲ, ಸೊ ಫಿಕ್ಸ್ ಏನಿರುತ್ತೆ ಅದನ್ನ ಮಾತ್ರ ಹಾಕಬೇಕು. ಬೋನಸ್ ಬಂದು ಬೇರೆ, ಅದು ಸೆಪ್ರೇಟು. ಸೊ ಗೊತ್ತಾಯ್ತಲ್ವಾ ನಾನು ಹೇಳಿದ್ದು. ಸೊ ನಾನು ಬರೀ ಫಿಕ್ಸ್ ಮಾತ್ರ ಹಾಕಿದ್ದೀನಿ. ಬೋನಸ್ ಅದು ನಮಗೆ ಎಕ್ಸ್ಟ್ರಾ ಬರೋದು 6 ಮಂತ್ಸ್ ಒನ್ಸ್, ಅದನ್ನು ನಾವು CTCಲಿ ಹಾಕಂಗಿಲ್ಲ. ಸೊ ನಾನು ಹಾಕಿಲ್ಲ. ಅದಾದ್ಮೇಲೆ ಮಾಮೂಲಿ ಫೋನ್ ನಂಬರ್ ಕೊಟ್ಟಿದ್ದೀನಿ, ಆಮೇಲೆ ಜಿಮೇಲ್ ಐ ಡಿ ಕೊಟ್ಕೊಂಡಿದ್ದೀನಿ. ಜಿಮೇಲ್ ಐ ಡಿನೂ ಅಷ್ಟೇ ವೆರಿ ಆ್ಯಕ್ಟಿವ್ ಆಗಿರೋದೇ, ಜಿಮೇಲ್ ಐ ಡಿನೂ ಕೊಟ್ಕೊಳ್ಳಿ. ಅವಾಗವಾಗ ಮೇಲ್ಸ್ ಚೆಕ್ ಮಾಡ್ತಿರ್ಬೇಕು. ಅದಾದಮೇಲೆ ಕೆಳಗಡೆ ಬಂದರೆ ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಇವಾಗ ಕರೆಂಟ್ ಆರ್ಗನೈಸೇಷನಲ್ಲಿ ಎಷ್ಟು ನೋಟಿಸ್ ಪೀರಿಯಡ್ ಅಲ್ಲಿ ಏನಂತ ಬಂದ್ರೂ 15 ಡೇಸ್ ಆರ್ ಲೆಸ್ ಅಂತ ಆಪ್ಷನ್ನೇ ನೀವು ಕೊಡಬೇಕು. ಕೊಡಿ, ನಾನು ಹೇಳೋದು 1 ಮಂತ್ 2 ಮಂತ್ಸ್ ಎಲ್ಲ ಬೇಡ. ನೀವು ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ತೀರೋ ಅದನ್ನೇ ಕೊಡಿ, 15 ಡೇಸ್ ಆರ್ ಲೆಸ್ ಅಂತ. ಇಷ್ಟು ಕೊಟ್ಟರೆ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಏನಿದೆ ಅದು ಕಂಪ್ಲೀಟ್ ಆಯಿತು, ಆ ಸೆಷನ್ ಮುಗೀತು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ. ಬೇಸಿಕ್ ಡೀಟೇಲ್ಸ್ ಆದಮೇಲೆ ರೆಸ್ಯೂಮ್ ಅಪ್ಲೋಡ್ ಮಾಡೋದು. ಸೊ ರೆಸ್ಯೂಮ್ನ ಅಪ್ಲೋಡ್ ಮಾಡಿ, ನಾನು ರೆಸ್ಯೂಮು ನಮಗೆ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ರೆಸ್ಯೂಮು ಸ್ವಲ್ಪ ದೊಡ್ಡದಾಗಿದೆ. ನಾನು ಈ ಥರ ರೆಸ್ಯೂಮ್ನ ರೆಡಿ ಮಾಡ್ಕೊಂಡಿದ್ದೆ, ಎಕ್ಸ್ಪೀರಿಯನ್ಸು ಮತ್ತು ಲೇಟೆಸ್ಟ್ ರೆಸ್ಯೂಮ್ ಅಪ್ಡೇಟ್ ಮಾಡಿ. ಲೇಟೆಸ್ಟ್ ರೆಸ್ಯೂಮು ನೀವು ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಲೇಟೆಸ್ಟ್ ರೆಸ್ಯೂಮು ಫೋಟೋ ಎಲ್ಲ ಹಾಕ್ಬಿಟ್ಟು ಸಿಂಪಲ್ ಆಗಿ. ಹೌದು, ನೌಕರಿನೇ ಸಜೆಸ್ಟ್ ಮಾಡುತ್ತೆ ಕೆಲವೊಂದು ರೆಸ್ಯೂಮ್ಗಳು. ಸೊ ಜಸ್ಟ್ ಕೀ ಪಾಯಿಂಟ್ಸ್ ಎಲ್ಲ ಹಾಕಿದ್ರೆ ನೌಕರಿಯಿಂದನೇ ಅವರೇ ಪ್ರಿಪೇರ್ ಮಾಡಿ ಅದಕ್ಕೆ ಏನಾದರೂ ಪೇ ಮಾಡಬೇಕಾ? ಏನಿಲ್ಲ ಗೈಸ್, ನೀವು ಪ್ರಿಪೇರ್ ಮಾಡಿ ಅಂದರೆ ನಿಮ್ಮದು ಸಿಂಪಲ್ ಆಗಿ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ರೆಸ್ಯೂಮ್ ಹೆಂಗೆ ಇವಾಗ ಕಿರಣ್ ಅವ್ರು ಮಾಡಿದ್ದಾರೆ, ಆ್ಯಕ್ಚುಲಿ ಅವ್ರದ್ದು ಚೆನ್ನಾಗಿ ಬಂದಿದೆ ಪ್ರೊಫೈಲು. ಅಂದರೆ ರೆಸ್ಯೂಮ್ ವೆರಿ ಸಿಂಪಲ್ ಆ್ಯಂಡ್ ನೀಟಾಗಿದೆ, ಮತ್ತು ಫೋಟೋ ಕೂಡ ಇದೆ ಅಲ್ಲಿ. ಆ ಥರ ಏನಾದ್ರು ಬೇಕು ಅಂದರೆ ನೌಕರಿಲಿ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನೀವು ಕಮೆಂಟ್ಸ್ ಮಾಡಿದ್ರೆ, ಬೇಕು ಅಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಆಗಿದ್ರೇ ಬೆಸ್ಟು. ಪ್ರೊಫೈಲ್ ಸಮ್ಮರಿ, ಇವಾಗ ಪ್ರೊಫೈಲ್ ಸಮ್ಮರಿ ಅಂತ ಅಂದರೆ ನಿಮ್ಮದು ಪ್ರೊಫೈಲು ಕಂಪ್ಲೀಟ್ ಸಮ್ಮರಿ ಏನು ಅಂದರೆ, ಇವಾಗ ನೀವು BCom ಬ್ಯಾಕ್ಗ್ರೌಂಡ್ ಆಗಿದೆ, ನೀವು ಏನೇನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಅಂದರೆ ಕಂಪ್ಲೀಟ್ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಅದು ಫುಲ್ ಕಂಪ್ಲೀಟ್ ಸಮ್ಮರಿ. ಅದರಿಂದ ನೀವೇನು ಕಂಪ್ಲೀಟ್ ಓವರಾಲ್ ವರ್ಕ್ ಏನು ಅನ್ನೋದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲೂ ಆಮೇಲೆ ಮಿಡೆಡ್ ಜಾಯ್ನರ್ ಅಂತ ಹಾಕಿದ್ದೀನಿ, ಮತ್ತು ಎಷ್ಟು ಟೋಟಲಿ ಆಫ್ ಇಯರ್ ಎಕ್ಸ್ಪೀರಿಯನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಅದೇ ಏನೇನು ನಾನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರುತ್ತೋ ಅದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೀವು ಹಂಗೆ ಪ್ರೊಫೈಲ್ ಸಮ್ಮರಿ ಕಂಪ್ಲೀಟ್ ನಿಮ್ದು ಏನು ಪ್ರೊಫೈಲ್ ಸಮ್ಮರಿ ಅದನ್ನು ಹಾಕ್ಕೊಳ್ಳಿ. ಫ್ರೆಷರ್ಗಳು ನೀವು ಯಾವ ಡೊಮೈನ್ಗೆ ಹೋಗಬೇಕು, ನೀವು ಏನು ಓದಿದ್ದೀರಾ ಅದ್ರದ್ದು ಹಾಕ್ಕೊಳ್ಳಿ. CS ಬ್ಯಾಕ್ಗ್ರೌಂಡು, CS ಅಲ್ಲಿ ನೀವೇನೇನು ಕೋಡಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀರಾ ಅದನ್ನೆಲ್ಲ ಹಾಕ್ಕೊಳ್ಳಿ, ಸಾಕು ಅಷ್ಟೇ. ಅದು ಹಾಕೊಂಡಾದ್ಮೇಲೆ ಈ ಪ್ರೊಫೈಲ್ ಸಮ್ಮರಿನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಾಯಿತು. ಇವಾಗ ನೆಕ್ಸ್ಟ್ ಬಂದು ಪ್ರೊಫೆಷನಲ್ ಡೀಟೇಲ್ಸು. ಪ್ರೊಫೈಲ್ ಸಮ್ಮರಿ ಆಯಿತು. ಪ್ರೊಫೆಷನಲ್ ಡೀಟೇಲ್ಸಿಗೆ ಹೋಗ್ತಿದ್ದೀನಿ. ಓಕೆ, ಇಲ್ಲಿ ಕರೆಂಟ್ ಇಂಡಸ್ಟ್ರಿ, ಇವಾಗ ಕರೆಂಟಾಗಿ ಯಾವ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕರೆಂಟ್ ಇಂಡಸ್ಟ್ರಿ ಯಾವುದು ಅಂತ. ನಾನು ಆಬ್ವಿಯಸ್ಲಿ IT ಇರೋದ್ರಿಂದ IT ಸರ್ವಿಸಸ್ ಆ್ಯಂಡ್ ಕನ್ಸಲ್ಟಿಂಗಿಗೆ ಹೋಗಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ತುಂಬ ಇರುತ್ತೆ ಗೈಸ್. ಸೆಲೆಕ್ಟ್ ಇಂಡಸ್ಟ್ರಿ ನೀವು ಯಾವ ಇಂಡಸ್ಟ್ರಿ ಇರ್ತೀರಾ, ಇವಾಗ ನೋಡಿ 3D ಪೇಂಟಿಂಗು, ಸೈಬರ್ ಸೆಕ್ಯೂರಿಟಿ, ಡ್ರೋನ್ಸು, ಮತ್ತು ಇಂಟರ್ನೆಟು, ಇ-ಕಾಮರ್ಸ್ ಎಷ್ಟೊಂದಿದೆ, ಬ್ಯಾಂಕಿಂಗು ತುಂಬಾ ಇದೆ. ನೀವು ತುಂಬ ಕ್ವಶನ್ಸ್ ಕೇಳಿದ್ದೀರಾ, ನಾನು ಮೆಡಿಕಲಲ್ಲಿದ್ದೀನಿ ನಂಗೆ ಸಿಗುತ್ತಾ ಅಂತ. ಅಲ್ಲಿ ಎಷ್ಟೊಂದು ಆಪ್ಷನ್ ಇದೆ ನೋಡಿ, ಮೆಡಿಕಲ್ ಸರ್ವಿಸಸ್ ಆ್ಯಂಡ್ ಹಾಸ್ಪಿಟಲು, ಮೆಡಿಕಲ್ ಡಿವೈಸಸ್ಸು, ತುಂಬ ಆಪ್ಷನ್ ಇದೆ. ನೀವು ಯಾವ ಡೊಮೇನಲ್ಲಿ ಇರ್ತೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸುಮಾರಿದೆ. ಸೊ ನಾನು IT ಇರೋದ್ರಿಂದ ನಾನು IT ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ IT ರಿಲೇಟೆಡ್ ಏನಿರುತ್ತೋ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕರೆಂಟ್ ಇಂಡಸ್ಟ್ರಿ ಬಂದು ಸಿಕ್ಕಾಪಟ್ಟೆ ಇದೆ ನೋಡಿ, ವೈನ್, ಪವರು, ಏನೇನೋ ತುಂಬ ಇದೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನು ಕರೆಂಟ್ ಡಿಪಾರ್ಟ್ಮೆಂಟ್ ಬಂದು IT ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಅದಷ್ಟೇ. ಕರೆಂಟ್ ಡಿಪಾರ್ಟ್ಮೆಂಟ್ ನೀವು ಯಾವುದಾದ್ರು HR ಇದರಲ್ಲಿದ್ದೀರಾ, ಮತ್ತು ಕಂಟೆಂಟ್ ಆರ್ ಎಡಿಟರ್ಸ್ ಅಂತ ಇದ್ದೀರಾ,
ಸೆಕ್ಯೂರಿಟಿ ಸರ್ವಿಸಸಲ್ಲಿ ಇದ್ದೀರಾ, ಸ್ಪೋರ್ಟ್ಸಲ್ಲಿ ಇದ್ದೀರಾ, ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ, ತುಂಬ ಇದೆ. ಅದನ್ನು ನೀವು ಕರೆಂಟ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೋದು. ಕರೆಂಟ್ ರೋಲ್ ಕ್ಯಾಟಗರಿ ಬಂತು IT ಇನ್ಫ್ರಾಸ್ಟ್ರಕ್ಚರ್. ನಾನು IT ಸೆಲೆಕ್ಟ್ ಮಾಡಿರೋದ್ರಿಂದ ನಂದು ರೋಲ್ ಕ್ಯಾಟಗರಿ ಬಂದ್ಬಿಟ್ಟು IT-ನೇ ಇದೆ. ಸೊ ನಾನು ಬರೀ IT ಆಪ್ಷನ್ ಮಾತ್ರ ತೋರಿಸಿದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕರೆಂಟ್ ಜಾಬ್ ರೋಲ್ ಬಂದ್ಬಿಟ್ಟು ಡೆಸ್ಕ್ಟಾಪ್ ಇಂಜಿನಿಯರು, ಹೆಡ್ ಅಂತೆಲ್ಲ ಇದೆ. ಸೊ ನಾನು ಅದರಲ್ಲಿ ಯಾವ್ದಾದ್ರು ಒಂದು ಹೆಡ್ ಟೆಕ್ ಸಪೋರ್ಟ್ಗೆ, ಬಿಕಾಸ್ ಯೂಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆಯಿತು. ಇದಿಷ್ಟು ಆದರೆ ನೆಕ್ಸ್ಟ್ ಬಂದು ಕೀ ಸ್ಕಿಲ್ಸ್ ಏನಪ್ಪ ಅಂತ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಸ್ಕಿಲ್ ಸೆಟ್ ಏನೇನು ಅಂತ. ಸ್ಕಿಲ್ ಅಂತ ಅಂದರೆ ಏನು, ನಾವು ಯಾವುದೆಲ್ಲ ಎಕ್ಸ್ಪರ್ಟ್ ಇದ್ದೀವಿ ಅದು. ಈಗ ಫ್ರೆಶರ್ಗೆ ಅದು ತುಂಬ ತಲೆನೋವು, ಯಾವುದು ಏನು ಇಲ್ವಲ್ಲ ಅದು ಇದು ಅಂತ ಅನ್ಕೋತಾರೆ. ಸ್ಕಿಲ್ ಸೆಟ್ ಏನು, ನಿಮ್ಗೆ ಒಂದು ಸ್ವಲ್ಪನಾದ್ರೂ C ಪ್ರೋಗ್ರಾಮಿಂಗ್ ಗೊತ್ತಿದೆಯಾ, ಇಲ್ಲ ಒಂದು ಸ್ವಲ್ಪನಾದ್ರೂ ಜಾವಾ ಗೊತ್ತಿದೆಯಾ, ಇಲ್ಲ ನಿಮ್ಗೆ ಗೊತ್ತೇ ಇಲ್ಲ, ನಾನು ಬರೀ ಬಿ.ಕಾಮ್ ಮಾಡಿದ್ದೀನಿ. ಆ ಬಿ.ಕಾಮಲ್ಲಿ ಯಾವುದೆಲ್ಲ ಎಕ್ಸ್ಪರ್ಟ್ ಇದ್ದೀರಾ, ಸ್ಟ್ಯಾಟಿಸ್ಟಿಕ್ಸು, ಬಿ.ಕಾಮಲ್ಲಿ ಏನೇನು ಬರುತ್ತೆ ಕಿರಣ, ಅಕೌಂಟ್ಸಲ್ಲಿ ನಾನು ಫುಲ್ ಚೆನ್ನಾಗಿದ್ದೀನಿ. ಫೈನಾನ್ಸ್ ಆ್ಯಂಡ್ ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸು, ಬಿಸ್ನೆಸ್ಸು, ಅದೆಲ್ಲ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂತ ನಿಮಗೆ ಫೀಲ್ ಆಗುತ್ತಲ್ಲ, ನಿಮ್ಮ ಸಬ್ಜೆಕ್ಟ್ಸ್ಗಳಿರ್ತಲ್ಲ, ಅದನ್ನೇ ಹಾಕಿ. ನೀವೇನು ಕೋರ್ಸ್ ಮಾಡಿಲ್ಲ ಅಂತ ಅಂದರೆ, ಬಿಕಾಸ್ ನಾನು ಯಾಕೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೆ ಅಂದರೆ, ನಾನು ಹೇಳಿದ್ನಲ್ಲ ರೀಸೆಂಟಾಗಿ ಒಬ್ರು ಜಾಯ್ನ್ ಆದರು ಅಂತ Accentureಗೆ. ಸೊ ಅವ್ರು ಯಾವ ಕೋರ್ಸು ಮಾಡ್ಕೊಂಡಿರಲಿಲ್ಲ. ಅವ್ರು ಇದೇ ಥರ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಹಾಕಿದ್ರು, ಆಯಿತು. ನೀವೇನಾದ್ರು ಕೋರ್ಸ್ ಮಾಡ್ಕೊಂಡಿದ್ರೆ ಅದನ್ನ ಹಾಕಿ. ಈಗ IT ಫೀಲ್ಡಿಗೆ ಬಂದರೆ ನೀವು IT ಯಾವುದು CCNA ಕೋರ್ಸ್ ಮಾಡ್ಕೊಂಡಿದ್ದೀರಾ, ಇಲ್ಲಾಂದರೆ ITIL ಮಾಡ್ಕೊಂಡಿದ್ದೀರಾ, ನಿಮ್ಗೆ ಯಾವ ಕೋರ್ಸ್ ಮಾಡಿದ್ರೆ ಅದನ್ನು ಮೆನ್ಷನ್ ಮಾಡಿ. ಯಾವ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಈಗ ಬೇರೆ ಕಡೆ ಬಂದರೆ ಅದೇ ಜಾವಾ, ಪೈಥಾನ್, ಇನ್ನೂ ಎಷ್ಟೊಂದು ಕೋಡಿಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊಂಡಿದ್ರೆ ನೀವು ಏನು ಮಾಡ್ಕೊಂಡಿದ್ದೀರಾ, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಹಾಕಿ ಅಷ್ಟೇ. ಅದೇ ನಮ್ಮ ಸ್ಕಿಲ್ಲು. ಈಗ ನಾವು ಕಾಲೇಜಲ್ಲಿ ಯಾವ ಸಬ್ಜೆಕ್ಟಲ್ಲಿ ನಾವು ಎಕ್ಸ್ಪರ್ಟ್ ಇರ್ತೀವಿ ಅದೇ ತಾನೇ ನಮ್ಮ ಸ್ಕಿಲ್ಲು, ಅದನ್ನೇ ಮೆನ್ಷನ್ ಮಾಡಬೇಕಷ್ಟೇ. ಅದರಲ್ಲೂ ತುಂಬಾ ಅಲ್ಲಿ ನೀವು ಆ ಎಡಿಟ್ ಆಪ್ಷನ್ಗೆ ಹೋದರೆ ಅಲ್ಲೇ ಎಷ್ಟೊಂದು ನೀವು ಅಲ್ಲಿ ಸರ್ಚ್ ಮಾಡ್ತಿದ್ದಂಗೆ ಸಿಗುತ್ತೆ. ಸೊ ನಿಮ್ಮ ಸಬ್ಜೆಕ್ಟಿಗೆ ಯಾವುದಲ್ಲಿ ಕಾಮನ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನನಗೆ ಎಷ್ಟೊಂದು ಸ್ವಲ್ಪ ನನ್ನ ಸಬ್ಜೆಕ್ಟ್ಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ಗೆ ರಿಲೇಟೆಡ್ ಆಗಿತ್ತು. ಸೊ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಕೀ ಸ್ಕಿಲ್ಸು ಓಕೆನಾ, ಅದನ್ನು ಮಾಡ್ಕೋಬೇಕು. ಅದರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ಸ್ ಬೇಡ ಗೈಸ್. ನಾನು ಯಾವುದು ಕೋರ್ಸೇ ಮಾಡ್ಕೊಂಡಿಲ್ಲ ಹಂಗಾರೆ ನಾನು ಜಾಬ್ ಸಿಗಲ್ವಾ ಅಂತೆಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಕೋರ್ಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಕೋರ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಕೆಲಸ ಸಿಕ್ಕೇ ಸಿಗುತ್ತೆ, ಅದೆಲ್ಲ ಏನು ಟೆನ್ಷನ್ ಬೇಡ ಓಕೆನಾ. ಇದೇ ಕೀ ಸ್ಕಿಲ್ಸು ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ಅದಾದಮೇಲೆ ಕೆಳಗಡೆ ಬನ್ನಿ, ಎಂಪ್ಲಾಯ್ಮೆಂಟು. ಇದೆಲ್ಲ ಬರೀ ಎಕ್ಸ್ಪೀರಿಯನ್ಸ್ ಇರೋರಿಗೆ, ಇದೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ, ಫ್ರೆಶರ್ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಎಂಪ್ಲಾಯ್ಮೆಂಟ್ಸ್ ಇವಾಗ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಸೊ ನಾನು ಹಾಕೊಂಡಿದ್ದೀನಿ. ನೀವೆಲ್ಲರೂ ಕೇಳಿದ್ರಿ ನೀವು ಯಾವ ಡೆಸಿಗ್ನೇಷನ್ ಯಾವ ರೋಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ. ನಾನು ಫಸ್ಟು ಕೆಳಗಡೆ ನೀವು ನೋಡ್ತಿರ್ಬೋದು, ಆ್ಯಪ್ ಕ್ಲೌಡ್ ಸಪೋರ್ಟ್ ಅನಾಲಿಸ್ಟ್ ಆಗಿ ನಾನು Accentureಲ್ಲಿ ವರ್ಕ್ ಮಾಡಿದ್ದೀನಿ. ಆಮೇಲೆ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಯೂಸರ್ ಐಡಿ ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ. ಮತ್ತು TCS ಅಲ್ಲಿ ಸೀನಿಯರ್ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರಿಗೆ ವರ್ಕ್ ಮಾಡಿದ್ದೆ. ಸೊ ನಾನು 3 ಕಂಪ್ನಿ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಅದೇ ಥರ ಇವಾಗಲೂ ಅಷ್ಟೇ IT ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಿದ್ದೀನಿ, ಗ್ಲೋಬಲ್ IT ಸಪೋರ್ಟ್ ಅಂತ ಈಗಿರೋ ಸಿಂಚ್ ಕಂಪ್ನಿಲಿ. ಸೊ ಇದನ್ನೆಲ್ಲ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ಸ್ನ ಆ್ಯಡ್ ಮಾಡಬೇಕು. ಸೇಮ್ ನಾವು ಫಸ್ಟ್ ನಾನು ತೋರಿಸ್ಕೊಟ್ನಲ್ಲ TCS ಅಲ್ಲಿ ಅದೇ ಫುಲ್ ಟೈಮಾ ಪಾರ್ಟ್ ಟೈಮ್ ಅಂತೆಲ್ಲ, ಅದೇ ಥರನೇ ಇಲ್ಲೂ ಆ್ಯಡ್ ಮಾಡ್ಕೊಂಡು ಹೋಗೋದಷ್ಟೇ. ಬಿಕಾಸ್ ಫಸ್ಟ್ ಇದರಲ್ಲೇ ತೋರಿಸಿದ್ದೀನಿ ನಾನು ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು. ಎಂಪ್ಲಾಯ್ಮೆಂಟ್ ಕತೆ ಮುಗೀತು. ಅದಾದಮೇಲೆ ಕೆಳಗಡೆ ಬಂದರೆ ಪ್ರಾಜೆಕ್ಟ್ಸು. ನಾನು ಪ್ರಾಜೆಕ್ಟ್ ಏನೂ ಆ್ಯಡ್ ಮಾಡಿಲ್ಲ, ಯಾವುದೋ ಒಂದು ಆ್ಯಡ್ ಮಾಡಿದೆ 2016 ಮತ್ತು 17 ಇಯರಲ್ಲಿ ಆ್ಯಡ್ ಮಾಡಿದ್ದು. ಫ್ರೆಶರ್ ನೀವೇನು ಪ್ರಾಜೆಕ್ಟ್ ಮಾಡಿದ್ದೀರಾ ಫೈನಲ್ ಇಯರಲ್ಲಿ ಆ ಪ್ರಾಜೆಕ್ಟ್ ಹೆಸರು ಹಾಕ್ಬಿಟ್ಟು ಅದ್ರದ್ದು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕಾಗುತ್ತೆ. ಆಗಿಬಿಟ್ರೆ ಏನೇನೋ ಬೇಡ. ನಾನಿಲ್ಲೇನೋ ಹಾಕಿಲ್ಲ, ಬಿಕಾಸ್ ಇವಾಗ ನನಗೆ ಸದ್ಯಕ್ಕೆ ಪ್ರಾಜೆಕ್ಟ್ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಕಾಲೇಜ್ ಮುಗಿಸಿ ಆಲ್ರೆಡಿ 7 ಇಯರ್ಸ್ ಆಗೋಗಿದೆ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಬರೀ ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ಮೆಂಟ್ ಮಾತ್ರ ಅಪ್ಡೇಟ್ ಮಾಡಿದ್ದೀನಿ. ಪ್ರಾಜೆಕ್ಟ್ಸಲ್ಲಿ ನಾನೇನು ಅಪ್ಡೇಟ್ ಮಾಡಿಲ್ಲ, ಸುಮ್ಮನೆ ಹೆಸರು ಹಾಕಿದ್ದೀನಿ ಅಷ್ಟೇ. ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅದ್ರದ್ದು ನೀವು ನೋಡ್ತಿರ್ಬೋದು. ಏನು ಅಪ್ಲೈ ಮಾಡಿಲ್ಲ, ಇನ್ ಪ್ರೋಗ್ರೆಸ್ಸು. ನೀವು ಯಾವ್ಯಾವ ಪ್ರಾಜೆಕ್ಟ್ ಮಾಡಿದ್ದೀರಾ, ಪ್ರಾಜೆಕ್ಟ್ ಟೈಟಲ್ ಏನು, ಮತ್ತು ಕ್ಲೈಂಟ್ ಯಾರು, ಪ್ರಾಜೆಕ್ಟ್ ಸ್ಟೇಟಸ್ ಏನು, ಡ್ಯೂರೇಷನ್ ಏನು ಅಂತೆಲ್ಲ ಕೇಳುತ್ತೆ ಗೈಸ್. ಇಷ್ಟೇ. ನಿಮ್ಮದು ಕಾಲೇಜ್ ಇರೋರು ಫ್ರೆಷರ್ಸ್ಗಳು ಇದನ್ನು ಅಪ್ಲೈ ಇದನ್ನೆಲ್ಲ ಅಪ್ಡೇಟ್ ಮಾಡ್ಬೋದು. ಅದಾದಮೇಲೆ ಪ್ರಾಜೆಕ್ಟ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಪ್ರಾಜೆಕ್ಟ್ಸ್ ಎಲ್ಲ ಆದಮೇಲೆ IT ಸ್ಕಿಲ್ಸು. ಮಾಮೂಲಿ ನಿಮ್ದು IT ಸ್ಕಿಲ್ಸ್ಗಳೇನೇನು ಅಂದರೆ, ಈಗ ಯಾವ್ದಾದ್ರು ಒಂದು ಸರ್ಟಿಫಿಕೇಷನ್ ಮಾಡಿರ್ತೀರಾ, ಅದ್ರದ್ದು ಏನು ಸ್ಕಿಲ್ಸು, ಯಾವ ವರ್ಷನ್, ಈಗ ಎಕ್ಸೆಲ್ ಕಲ್ತ್ಕೊಂಡಿರ್ತೀರಾ, ಎಕ್ಸೆಲ್ ಯಾವ ವರ್ಷನ್ ಅಂತ ಹಾಕಬೇಕು. ಮತ್ತು ಅದ್ರ ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಈ ವರ್ಷದಿಂದ ಈ ವರ್ಷದವರೆಗೂ ಅಂತ ಕೇಳಿದೆ. ನಾನು ಅದನ್ನೇನು ಅಪ್ಡೇಟ್ ಮಾಡಿಲ್ಲ, ಬಿಕಾಸ್ ನಾನು ಸೇರ್ಕೊಳ್ಳೋಕ್ಕಿಂತ ಮುಂಚೆ ಯಾವುದು ಸರ್ಟಿಫಿಕೇಷನ್ನೇ ಮಾಡಿರಲಿಲ್ಲ. ಈಗ ಸರ್ಟಿಫಿಕೇಷನ್ ಎಲ್ಲ ಮಾಡಿಕೊಂಡು ನನಗೆ ಅದೇನು ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ಜಾಬ್ ಬೇಕು ಅಂತ ನಾನೇನಿಲ್ಲ. ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಜಾಬ್ ಸಿಕ್ಕಿದ್ರೆ ಸಾಕು. ಸರ್ಟಿಫಿಕೇಷನ್ ಮೇಲೆ ಈಗ ಅಜೂರ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಅಜೂರ್ ಫೀಲ್ಡ್ಗೆ ಹೋಗಬೇಕು ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ.
ಸೊ ನಾನು ಇವಾಗ ಏನು ಐ.ಟಿಲಿ ಬಂದ್ಬಿಟ್ಟಿದ್ದೀನಿ 7 ಇಯರ್ಸ್, ನಂಗೆ ಅದ್ರ ಮೇಲೆ ಹೋಗೋಕ್ಕೆ ಇಂಟ್ರೆಸ್ಟು. ನಿಮ್ಗೇನಾದರೂ ನೀವು ಸರ್ಟಿಫಿಕೇಷನ್, ಈಗ ನೀವು ಬೇರೆ ಫೀಲ್ಡಲ್ಲಿ ಇರ್ತೀರಾ, ಬೇರೆ ಕೋರ್ಸ್ ಯಾವ್ದಾದ್ರು ಮಾಡ್ಕೊಳ್ತೀರಾ, ಅದ್ರ ಮೇಲೆ ನಿಮಗೆ ಕೆಲಸ ಬೇಕು, ಅದ್ರ ಮೇಲೆ ನಂಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾವ ವರ್ಷನ್ ಕೋರ್ಸ್ ಮಾಡಿದ್ದೀರಾ, ಅದನ್ನೆಲ್ಲ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಏನು ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ನಾನು ಹೇಳ್ದಂಗೆ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ಹೋಗ್ತೀನಿ. ಅದಾದಮೇಲೆ ಎಜುಕೇಷನ್ ಆ್ಯಡ್ ಮಾಡಬೇಕು. ಇದೆಲ್ಲ ನಿಮಗೂ ಗೊತ್ತಿರುತ್ತೆ ಗೈಸ್. ನಾನು 10th ಮಾಡಿದ್ದೀನಿ, 10th ಆದಮೇಲೆ ನಾನು PU ಮಾಡಿಲ್ಲ, ಡಿಪ್ಲೊಮಾ ಮಾಡಿದೆ. ಸೊ ಡಿಪ್ಲೊಮಾ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು. ಇದೇ ಥರ ನೀವು ಎಜುಕೇಷನ್ ಬ್ಯಾಕ್ಗ್ರೌಂಡು, ಗ್ರ್ಯಾಜುಯೇಟು, ಫುಲ್ ಟೈಮಾ, ಏನು ಓದಿದ್ದೀರಾ, ಮತ್ತು ಅದರಲ್ಲಿ ಏನು ಸ್ಪೆಷಲಿಸ್ಟು, ಮತ್ತು ಯಾವ ಯೂನಿವರ್ಸಿಟಿ, ಮತ್ತು ಡ್ಯೂರೇಷನ್ ಇಷ್ಟು, ಯಾವ ವರ್ಷದಿಂದ ಯಾವ ವರ್ಷವರೆಗೂ ನೀವು ಡಿಗ್ರಿ ಮಾಡ್ಕೊಂಡ್ರಿ, 10th ಮಾಡ್ಕೊಂಡ್ರಿ, PU ಮಾಡ್ಕೊಂಡ್ರಿ, ಅದೆಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ. ಅದೆಲ್ಲ ನಾರ್ಮಲ್ ಎಲ್ಲರಿಗೂ ಗೊತ್ತು, ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಅಕಂಪ್ಲಿಷ್ಮೆಂಟ್ ಅಂತ ಅಂದರೆ ನೀವು ಯಾವ್ಯಾವ ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾವ್ದು ಮಾಡ್ಕೊಂಡಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾನು ಮಾಡಿದ್ದೀನಿ, ಇದು ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ITIL 4 ಸರ್ಟಿಫೈಡು, ಮೈಕ್ರೋಸಾಫ್ಟ್ ಅಜೂರ್ ಫಂಡಮೆಂಟಲ್ ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಥಿಂಗ್ ಸರ್ಟಿಫಿಕೇಷನ್ನು ಅದು ಬಿಡಿ, ಯಾವುದೊಂದು ಪ್ರಾಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದಮೇಲೆ ಮ್ಯಾಕ್ ಸಪೋರ್ಟು, ನಾನು ಹೇಳ್ದಂಗೆ ವಿಂಡೋಸ್ ಸಪೋರ್ಟ್ ಮಾಡ್ತೀವಿ, ಮ್ಯಾಕ್ ಸಪೋರ್ಟ್, ಆ್ಯಪಲ್ ಲ್ಯಾಪ್ಟಾಪ್ ಏನಾದರೂ ಇಶ್ಯೂ ಆದರೆ ಸಪೋರ್ಟ್ ಮಾಡಬೇಕು. ಸೊ ಅದಕ್ಕೂ ನಾನು ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ CCNA ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ನೆಟ್ವರ್ಕಿಂಗ್ ಫೀಲ್ಡಲ್ಲಿ ಟೆಕ್ನಿಕಲ್ ಸಪೋರ್ಟಲ್ಲಿ ಇರೋದ್ರಿಂದ. ಅದಾದಮೇಲೆ ಸಪೋರ್ಟಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಫಾರ್ ವಿಂಡೋಸ್ 10. ಅದಕ್ಕೆ ಇವಾಗ ವಿಂಡೋಸ್ 11 ಬಂದಿದೆ, ನಾನು ವಿಂಡೋಸ್ 10 ಮಾಡ್ಕೋಬೇಕಾದ್ರೆ ಈ ಟ್ರೈನಿಂಗ್ಸ್ ಎಲ್ಲ ಮುಗಿಸ್ಕೊಂಡೆ. ನೀವು ಏನಾದರೂ ಟ್ರೈನಿಂಗ್ ಮಾಡ್ಕೊಂಡಿದ್ರೆ, ಈಗ ಕಾಲೇಜಲ್ಲೆಲ್ಲ ಇರುತ್ತಲ್ಲ ಲ್ಯಾಬ್ಸ್ಗಳೆಲ್ಲ, ಸೊ ಆ ಲ್ಯಾಬಲ್ಲಿ ನೀವೇನಾದರೂ ಎಕ್ಸ್ಪರ್ಟ್ ಆಗಿದೆ, ಆ ಲ್ಯಾಬ್ನು ಮೆನ್ಷನ್ ಮಾಡಿರ್ಬೋದು. ಸರ್ಟಿಫೈಡ್ ಅಂತ ಹಾಕೊಂಡ್ಬೇಡಿ, ಟ್ರೈನ್ಡ್ ಅಂತ ಹಾಕೊಳ್ಳಿ. ಬಿಕಾಸ್ ನೀವು ಆಲ್ರೆಡಿ ಕಾಲೇಜಲ್ಲಿ ಟ್ರೈನಿಂಗ್ ಆಗಿರುತ್ತಲ್ಲ, ನಿಮ್ಮದು ಒಂದು ಲ್ಯಾಬ್ಸ್ಗಳೆಲ್ಲ ಮಾಡಿರ್ತೀರಲ್ಲ, ಅದನ್ನು ಹಾಕೊಬೋದು, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಲಾಸ್ಟ್ ಟ್ಯಾಬ್ ಬಂದು ಪರ್ಸ್ನಲ್ ಡೀಟೇಲ್ಸ್ ಅಂತ ಇರುತ್ತೆ. ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಾಗುತ್ತೆ. ಸೊ ನಾನಿವಾಗ ಪರ್ಸ್ನಲ್ ಡೀಟೇಲ್ಸಿಗೆ ಬನ್ನಿ. ಪರ್ಸ್ನಲ್ ಡೀಟೇಲ್ಸಲ್ಲೂ ಅಷ್ಟೇ ಮಾಮೂಲಿ ನಿಮ್ಮ ಬಗ್ಗೆ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ಮಾಮೂಲಿ ಮೇಲಾ ಫೀಮೇಲಾ ಅಂತ ಕೊಡ್ತೀರಾ. ಅದಾದಮೇಲೆ ಮ್ಯಾರಿಡಾ ಸಿಂಗಲ್ಲಾ ಅಂತೆಲ್ಲ ಏನೇನೋ ಕ್ವಶನ್ಸ್ಗಳು ಕೇಳುತ್ತೆ, ಅದನ್ನು ಕೊಟ್ಟಿರ್ತೀರಾ. ಡೇಟ್ ಆಫ್ ಬರ್ತ್ ಏನು ಅಂತ ಕೊಟ್ಕೊಳ್ಳಿ. ಮತ್ತು ಕಾಸ್ಟ್ ಕೇಳುತ್ತೆ, SC ST ಜನರಲ್ OBC ಅಂತ. ನಿಮ್ದು ಯಾವುದು ಅದನ್ನು ಕೊಟ್ಕೊಳ್ಳಿ. ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಇರುತ್ತೆ, ಹ್ಯಾಂಡಿಕ್ಯಾಪಾ ಇಲ್ವಾ ಅಂತ. ಇಲ್ಲಿ ಏನಕ್ಕೆ ಹಿಂಗೆ ಕೇಳುತ್ತೆ ಅಂದರೆ, ಹ್ಯಾಂಡಿಕ್ಯಾಪ್ಸ್ಗಳು ಎಷ್ಟೊಂದು ಜನ ಕಣ್ಣೇ ಕಾಣಿಸಲ್ಲ, ಅವರು ಆಕ್ಸೆನ್ಸರಲ್ಲಿ ವರ್ಕ್ ಮಾಡಿದ್ದಾರೆ, ನಾವೇ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಜಾಸ್ ಅಂತ ಒಂದು ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರೆ ಡೆಸ್ಕ್ಟಾಪಲ್ಲಿ ಏನು ಪಿಕ್ಚರ್ ಬರುತ್ತೋ ಅದನ್ನೆಲ್ಲ ದೇ ಕ್ಯಾನ್ ಏಬಲ್ ಟು ಹಿಯರ್. ಸೊ ಅದು ಅವ್ರಿಗೆ ಅಲ್ಲಿ ಬರುತ್ತೆ. ಇವಾಗ ನಾವು ಯಾರಿಂದ ಕಂಪ್ಯೂಟರ್ ವಿಂಡೋ, ಯಾರಿಂದ C ಡ್ರೈವ್, ಆ ಥರ ಎಲ್ಲ ಬರುತ್ತೆ. ಅವ್ರು ಎಷ್ಟು ಬೇಗ ಕ್ಯಾಚ್ ಮಾಡ್ತಾರೆ ಗೊತ್ತಾ, ಅದನ್ನೆಲ್ಲ ಸ್ಕ್ರೀನಲ್ಲಿ ಬರೋದನ್ನೆಲ್ಲ ವಾಯ್ಸ್ ಮುಖಾಂತರ ಹೇಳೋ ಸಾಫ್ಟ್ವೇರ್ ಜಾಸ್ ಅಂತ. ಸೊ ಎಷ್ಟೊಂದು ಜನ ಈ ಥರ ಡಿಸೇಬಲ್ ಇರೋರೆಲ್ಲರೂ ಪಟ್ಟ ವರ್ಕ್ ಮಾಡ್ತಾರೆ, ಅವ್ರುಗಳಿಗೂ ಕೆಲಸ ಇದೆ. ಸೊ ಅದಕ್ಕೆ ಈ ಕ್ವಶನ್ಸ್ ಕೇಳ್ತಾ ಇದೆ. ಇದು ನೀವು ಹೆಸರನ್ನ ಕೊಟ್ಕೊಳ್ಳಿ. ಅದಾದಮೇಲೆ ಹ್ಯಾವ್ ಯು ಟೇಕನ್ ಎನಿ ಕೆರಿಯರ್ ಬ್ರೇಕ್ ಅಂತ. ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಮಾಡಿದ್ರಲ್ಲ, ಕೆರಿಯರ್ ಬ್ರೇಕ್ ಇದ್ದರೆ ಏನು ಮಾಡೋದು, ಕೆಲಸ ಸಿಗುತ್ತಾ ಇಲ್ಲ ಅಂತ. ಅವ್ರುಗಳಿಗೂ ಕೆಲಸ ಇದ್ದೇ ಇರುತ್ತೆ, ಬಟ್ ನೀವು ಇಲ್ಲಿ ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಅದು ಮೇ ಬಿ ಎಸ್ ಅಂತ ಕೊಟ್ಟರೆ ಎಷ್ಟು ವರ್ಷ ಏನು ಅಂತೆಲ್ಲ ಡೀಟೇಲ್ಸ್ ಕೇಳುತ್ತೆ ಅದರಲ್ಲಿ. ಅದಾದಮೇಲೆ ವರ್ಕ್ ಪರ್ಮಿಟು US, ನೀವೇನಾದ್ರು ಅಬ್ರಾಡ್ಗೆ ಹೋಗಬೇಕು, ಅಬ್ರಾಡಲ್ಲಿ ನನಗೆ ಕೆಲಸ ಬೇಕು, ಆ ಥರ ಎಲ್ಲ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಅದಕ್ಕೆಲ್ಲ ನೀವು ಸೆಲೆಕ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕಾಲ್ ಬಂದು ಫ್ರೀ ಅಂತೂ ಇರಲ್ಲ. ಪರ್ಮಿಟ್ಗೆ ಇವಾಗ ಇಷ್ಟು ದುಡ್ಡು ಕಟ್ಟಿ ಅಂತ ಅಂತಾರೆ, ಬಿಕಾಸ್ ಇದು ಔಟ್ ಆಫ್ ಕಂಟ್ರಿ ಹೋಗ್ತಿರೋದ್ರಿಂದ ಅವರು ಸ್ಟಾರ್ಟಿಂಗು 600 1600 ಅಷ್ಟೋ ಕೇಳ್ತಾರೆ. ಅದನ್ನು ಗೊತ್ತಿಲ್ಲ ಗೈಸ್, ಬಿಕಾಸ್ ನಾನು US ಅಪ್ಲೈ ಮಾಡಿರಲಿಲ್ಲ, ಬಟ್ ಮಿಸ್ಟೇಕಾಗಿ ಒಂದ್ಸಲ ಅಪ್ಲೈ ಆಗಿಬಿಟ್ಟಿದ್ದು. ಬ್ಯಾಂಗ್ಳೂರಿಗೆ ಬದಲು US ಎಲ್ಲಿಗೂ ಅಮೇರಿಕಾಗೋ ಅದೇ USಗೋ ಮತ್ತು ಅದೆಲ್ಲಿಗೂ ಅಪ್ಲೈ ಆಗಿಬಿಟ್ಟಿತ್ತು. ಆವಾಗ ನನಗೆ ಈ ಥರ ನೀವು ಅಬ್ರಾಡಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ, ಸೊ ನೀವು ಇಷ್ಟು ಪೇ ಮಾಡಬೇಕು ಅಂತ ಅವ್ರು ಜೆನ್ಯೂನ್ ಇಮೇಲೆಲ್ಲ ಕಳಿಸಿದ್ರು. ಬಟ್ ನನಗೆ ಅದರ ಅವಶ್ಯಕತೆ ಇರಲಿಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ. ಆ ಥರ ಆದರೆ ವರ್ಕ್ ಪರ್ಮಿಟು 3 ಕಂಟ್ರೀಸಿಗೆ ಕೊಡ್ತಾರೆ. ನಿಮಗೆ ಯಾವ್ಯಾವ ಕಂಟ್ರೀಸ್ ಬೇಕೋ ಆ 3 ಕಂಟ್ರೀಸ್ ನೀವು ಮೆನ್ಷನ್ ಮಾಡ್ಬೋದು. ಅದಾದಮೇಲೆ ನಿಮ್ದು ಇವಾಗ ಕರೆಂಟ್ ಇರೋ ಪರ್ಮನೆಂಟ್ ಅಡ್ರೆಸ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಹೋಮ್ ಟೌನ್ ಯಾವುದಿದೆ ಅದನ್ನು ಮೆನ್ಷನ್ ಮಾಡಬೇಕು. ಅದ್ರದ್ದು ಪಿನ್ ಕೋಡ್ ಮೆನ್ಷನ್ ಮಾಡಬೇಕು. ಇದಿಷ್ಟನ್ನು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೊಟ್ಟರೆ ಸೇವ್ ಮಾಡಾಯಿತು. ಓಕೆ. ಇನ್ನು ಲಾಸ್ಟು ಲ್ಯಾಂಗ್ವೇಜಸ್ಸು, ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಗೊತ್ತು ಅಂತ. ನನಗೆ ಇಂಗ್ಲೀಷ್ ಗೊತ್ತು, ಇಂಗ್ಲೀಷು ಮಾಮೂಲಿ ಎಕ್ಸ್ಪರ್ಟ್ ಅಂತ ಕೊಟ್ಕೊಂಡಿದ್ದೀನಿ. ಅದಾದಮೇಲೆ ಯು ಆರ್ ಕಂಫರ್ಟಬಲ್ ಇನ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗು ಇಂಗ್ಲೀಷ್. ಸೊ ಆ ಇಂಗ್ಲೀಷ್ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಇಷ್ಟ, ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತೋ ಅದನ್ನೆಲ್ಲ ಇಲ್ಲಿ ಹಾಕ್ಬೋದು. ಯಾಕೆಂದರೆ ಹಿಂದಿನೂ ವೆರಿ ಇಂಪಾರ್ಟೆಂಟ್, ಬಟ್ ನಂಗೆ ಹಿಂದಿ ಬರಲ್ಲ, ಕನ್ನಡ ಇಂಗ್ಲೀಷ್ ಎರಡೇ ಬರೋದು. ಸೊ ನನಗೆ ಕನ್ನಡ ಬರ್ತದೆ, ಇಂಗ್ಲೀಷ್ ಬರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಹಾಕೊಂಡಿದ್ದೀನಿ. ಅಲ್ಲಿ ಹಾಕ್ಬಿಟ್ಟು ಸೇವ್ ಮಾಡಿ.
ಇಷ್ಟೇ. ಇದನ್ನ ಸೇವ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ನೋಡಿ ಕಂಪ್ಲೀಟಾಗಿ ಅಪ್ಡೇಟ್ ಆಯಿತು ಅಂತಲೇ ಅರ್ಥ. ಯಾಕಂದರೆ ಇಷ್ಟು ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ಕೊಡಬೇಕು. ಈಗ ನಾನು ಹೇಳಿದೆಲ್ಲ ನಿಮ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ರೆ ಸ್ಕಿಲ್ಸ್ ಏನು ಕೊಡೋದು, ಕೋರ್ಸೇ ಮಾಡಿಲ್ಲ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ಸ್ ಹಾಕಿದ್ರೆ ನಾನು ಇವಾಗ ಏನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ನಿಮ್ಮ ಪ್ರೊಫೈಲ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಫಸ್ಟ್ ಹೋಮ್ ಬಟನ್ ಇದೆಯಲ್ಲ, ಈ ಹೋಮ್ ಬಟನಿಗೆ ಬನ್ನಿ. ಆಗ ಅಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಪ್ರೊಫೈಲು 100% ಆಗಿದೆ ಅಂತ. ಸೊ ನೀವು ಎಲ್ಲನೂ ಅಪ್ಡೇಟ್ ಮಾಡಿದ್ದೀರಲ್ವ, ಸಾಕು. 100% ಬಂದರೆ ಯುವರ್ ಪ್ರೊಫೈಲ್ ಇಸ್ ಅಪ್ ಟು ಡೇಟ್ ಅಂತ ಅರ್ಥ. ಅದಾದಮೇಲೆ ಕೆಳಗಡೆ ಹಂಗೆ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿ ಜಾಬ್ಸ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲ್ ಅಂತ ಇದೆ. ಸೊ ನೀವು ಇಲ್ಲಿ ಪ್ರೀವಿಯಸ್ ನಿಮ್ಮ ಪ್ರೊಫೈಲಲ್ಲಿ ಏನೇನು ನೀವು ಪ್ರಿಫರ್ ಮಾಡಿದ್ದೀರಾ, ಕೆಲಸ ಯಾವ ಥರ ಕೆಲಸ ಬೇಕು ಅಂತ ಸೆಟ್ ಮಾಡಿದ್ದೀರಾ, ಅದ್ರ ರಿಲೇಟೆಡ್ ಆಗಿರೋ ಓಪನಿಂಗ್ಸ್ ಇದೆಯಲ್ಲ, ಅದು ಇಲ್ಲಿ ಮೆನ್ಷನ್ ಲಿಸ್ಟ್ ಆಗುತ್ತೆ. ಜಾಬ್ಸ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲ್ ಅಂತ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಾಬ್ಸ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲ್. ಓಕೆನಾ? ಸೊ ಯಾವ್ಯಾವ ಜಾಬ್ಸ್ ಇದೆ ಅಂತ ನೋಡ್ಬೋದು. ಅದು 75 ಅಂತ ತೋರಿಸ್ತದೆ ನೋಡಿ. ಆ ಥರ ನಿಮ್ಮ ಪ್ರೊಫೈಲಿಗೆ ಇನ್ನೂ ಜಾಸ್ತಿನೇ ತೋರಿಸ್ತಾ ಇರುತ್ತೆ. ಎವ್ರಿ ಡೇ ಇರುತ್ತೆ. ಸೊ ಎವ್ರಿ ಡೇ ನೀವೆಲ್ಲ ಜಾಬ್ಸ್ನ ಅಪ್ಲೈ ಮಾಡಬೇಕು. ಹೆಂಗೆ ಅಪ್ಲೈ ಮಾಡೋದು ಅಂತಲೇ ತೋರಿಸ್ತಿದ್ದೀವಿ. ಜಾಬ್ ಬೇಸ್ಡ್ ಆನ್ ಯೋರ್ ಪ್ರೊಫೈಲಲ್ಲಿ ವ್ಯೂ ಆಲ್ ಅಂತ ಇರ್ತಲ್ಲ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಿಸ್ಟ್ ಇರುತ್ತೆ ನೋಡಿ. ನಿಮ್ಮ ಪ್ರೊಫೈಲ್ಗೆ 75 ಜಾಬ್ಸ್ ಓಪನಿಂಗ್ಸ್ ಇದೆ. ಪ್ರಿಫರೆನ್ಸಸ್ಸು 24. ಯು ಮೈಟ್ ಲೈಕ್, ನಿಮಗೆ ಒಂದು ಸ್ವಲ್ಪ ಮ್ಯಾಚ್ ಆಗುತ್ತೆ ನಿಮ್ಮ ಪ್ರೊಫೈಲ್ಗೆ, ನೀವು ಇಷ್ಟಪಟ್ಟರು ಪಡ್ಬೋದು. ಆ ಥರ ಎಲ್ಲ ಜಾಬ್ಸ್ ಇರುತ್ತೆ. ಯಾವ್ಯಾವ ಕಂಪ್ನಿ ನೋಡಿ, LNT ಇದೆ. ಆ ಥರ ಯಾವ್ಯಾವ ಕಂಪ್ನಿಲಿ ಯಾವ್ಯಾವ ಡೆಸಿಗ್ನೇಷನ್ನು ವೇಕೆನ್ಸಿ ಇದೆ ಅಂತೆಲ್ಲ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇವಾಗ ಎಲ್ಲ ಥರ ಓಪನ್ ಮಾಡ್ತೀರಾ, ಮತ್ತು ಲೊಕೇಶನು ಎಲ್ಲ ನೀವು ಆಲ್ರೆಡಿ ಕೊಟ್ಟಿರ್ತೀರಲ್ಲ. ಸೊ ನೀವು ಪ್ರಿಫರ್ ಮಾಡಿದ್ರೆ ಫಸ್ಟ್ ಬರುತ್ತೆ. ಇಲ್ಲಿ ಯಾವುದಾದ್ರು ಒಂದು ಜಾಬ್ ಮೇಲೆ ಕ್ಲಿಕ್ ಮಾಡಿ. ನಾನು ITL ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಸೊ ITL ಯಾವುದೋ ಇಲ್ಲಿ ಓಪನಿಂಗ್ಸ್ ಇದೆ ನೋಡಿ. ಬ್ಯಾಂಗ್ಳೂರಲ್ಲಿ ಇದೆ. 10 to 15 ಇಯರ್ಸ್ ಇದೆ. ಸೊ ನಂಗೆ 10 ಇಯರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, 7 ಇಯರ್ಸ್ ಇದೆ. ಸೊ ನಾನು ಬೇರೆ ನೋಡೋಣ ಅಂತ ಅಂದ್ಕೊಂಡು ನೋಡ್ತೀನಿ. ಹಂಗೆ ಕೆಳಗಡೆ ಬನ್ನಿ. KPMGಲಿ ಓಪನಿಂಗ್ಸ್ ಇದೆಯಂತೆ, ಯಾವುದು ಸೆಕ್ಯೂರಿಟಿ ಇಂಜಿನಿಯರ್ಗೆ. ಆ ಥರ ತುಂಬ ಓಪನಿಂಗ್ಸ್ ಇರುತ್ತೆ. ಸೊ ನಿಮ್ಮ ಪ್ರೊಫೈಲ್ಗೆ ಯಾವುದಾದ್ರು ಸೂಟ್ ಆಗುತ್ತೋ ಅದು. ಇವಾಗ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಇದು ಒಂದೇ ಒಂದು ಓಪನಿಂಗ್ಸ್ ಇದೆಯಂತೆ, ನಿಮ್ಮ ಪ್ರೊಫೈಲ್ಗೆ ಇದು ಮ್ಯಾಚ್ ಆಯಿತು ಅಂತ ಅಂದ್ಕೊಳ್ಳಿ. ವೆರಿ ಸಿಂಪಲ್, ಏನಿಲ್ಲ, ಜಸ್ಟ್ ಇಲ್ಲಿ ಅಪ್ಲೈ ನೌ ಅಂತ ಕೊಡಬೇಕು. ಈ ರೈಟ್ ಸೈಡಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ವಶನ್ಸ್ ಕೇಳುತ್ತೆ, ಟೈಟಲ್ ಏನು ಬೇಕು ಅಂತೇಳಿ. ನಿಮ್ಮದು ಟೈಟಲ್ ಫಾರ್ ಎಕ್ಸಾಂಪಲ್ ತೋರಿಸ್ತಿರೋದು. ಆಮೇಲೆ ನೀವು IT ಸಪೋರ್ಟು ಸೆಕ್ಯೂರಿಟಿಗೆ ಅಪ್ಲೈ ಮಾಡ್ತಿದ್ದೀರ ಅಂತೆಲ್ಲ ಅನ್ಕೊಬಿಡಿ. ನಾನು ನಿಮ್ಗೆ ತೋರಿಸ್ತಿರೋದು ಹೆಂಗೆ ಅಂತ. ಟೈಟಲ್ ಏನು ಅಂತ ಕೇಳ್ತಾ ಇದೆ. ನಾನು ಏನಂತ ಕೊಡ್ತೀನಿ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಏನು ಬೇಕು, ನಾನು IT ಸಪೋರ್ಟಿಗೆ ಬೇಕು ಅಂತ ಕೇಳ್ತೀನಿ. IT ಸಪೋರ್ಟ್ಗೆ ನಂಗೆ ಟೈಟಲ್ ಏನಾದರೂ ವೇಕೆನ್ಸಿ ಇದೆಯಾ ಆ ಥರ ನಾನೇ ಕೇಳ್ತೀನಿ ಸ್ಪೆಷಲಿಸ್ಟ್ ಆಗಿ. ಸೊ ಅವರು ನಿಮ್ಮ ಫಸ್ಟ್ ನೇಮ್ ಏನು ಅಂತ ಕೇಳ್ತಾರೆ. ಈ ಥರ ಎಲ್ಲ ಕಂಪ್ನಿಲೂ ಕೇಳಲ್ಲ. ನೀವು ಒಂದೊಂದು ಕಂಪ್ನಿಲಿ ಅಪ್ಲೈ ಮಾಡಿದ ತಕ್ಷಣ ಅಪ್ಲೈಡ್ ಅಂತ ಬಂದ್ಬಿಡುತ್ತೆ. ಕೆಲವೊಂದು ಕಂಪ್ನಿ ಈ ಥರ ಕ್ವಶನ್ ಕೇಳುತ್ತೆ, ಫಸ್ಟ್ ನೇಮ್ ಏನು, ಮಿಡಲ್ ನೇಮ್ ಏನು ಅಂತ. ಸ್ಕಿಪ್ ಮಾಡ್ತಾ ಇದ್ದೀನಿ. ಅಲ್ಲೇನಾದ್ರು ಸ್ಕಿಪ್ ಕ್ವಶನ್ ಅಂತ ಬಂದರೆ ಸ್ಕಿಪ್ ಮಾಡಿ. ಲಾಸ್ಟ್ ನೇಮ್ ನಿಮ್ದು ಏನಿರುತ್ತೋ ಅದನ್ನು ಕೊಡಿ. ಅಲ್ಲಿ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕಷ್ಟೇ. ಸೊ ಅದು ಅಕ್ನಾಲೇಜ್ ಮಾಡಿ ಅಂದಿರುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂದ್ಬಿಟ್ಟು ನೋಡಿ ಅಲ್ಲಿ ಬಂತು ಅಪ್ಲೈ ಸಕ್ಸಸ್ಫುಲಿ ಅಂತ. ಸೊ ನಿಮ್ಮ ಅಪ್ಲಿಕೇಶನು, ನಿಮ್ಮ ಜಾಬು ಅಪ್ಲೈ ಆಯಿತು. ಆ ಕಂಪ್ನಿ ಪೋರ್ಟಲ್ಗೆ ನೀವೀಗ ಅಪ್ಲೈ ಮಾಡಿದ್ವಿ. ಇದೇ ಥರ ನೀವು ಅಲ್ಲಿ ನೋಡಿ IBM ಇದೆ, EY ಇದೆ, ನೆಕ್ಸ್ಟ್ Accenture ಇದೆ. ಈ ಥರ ಫುಲ್ಲು ಓಪನಿಂಗ್ಸ್ ಇದೆ. ಕೆಲವು ಕಂಪ್ನಿಲಿ ನೋಡಿ IBM ಅಲ್ಲಿ ಅಪ್ಲೈ ಆನ್ ಕಂಪ್ನಿ ವೆಬ್ಸೈಟು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಜಾಬ್ ಅಪ್ಲೈ ಮಾಡ್ತೀರಾ. ಈ ಥರ ಗೈಸ್ ನೀವು ದಿನ ಇದನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗೋಗುತ್ತೆ ಇಷ್ಟೊಂದು ಈಸಿನ ಅಪ್ಲೈ ಮಾಡೋದು ಅಂತ ಅನ್ಸುತ್ತೆ. ಈಗ ನಿಮಗೆ ಫಸ್ಟ್ ಟೈಮು ಇದೇನಪ್ಪ ಈ ಥರ ಅಪ್ಲೈ ಮಾಡೋದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಅಪ್ಲೈ ನಾವು ಅಂತಿರುತ್ತೆ, ಅದನ್ನು ಕೊಡೋದು ಅಷ್ಟೇ. ಕೆಲವೊಂದು ಕಂಪ್ನಿ ಕ್ವಶನ್ ಕೇಳುತ್ತೆ, ನಿಮ್ಮ ಹೆಸರೇನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಅದು ಇದು ಅಂತ ಕೇಳುತ್ತೆ. ಅದನ್ನು ಕೊಟ್ಟರೆ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲೈ, ಜಾಬ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಬರುತ್ತೆ. ಈ ಥರ ಅಪ್ಲೈ ಮಾಡೋದು. ಪ್ರೊಫೈಲ್ ಅಪ್ಡೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಮತ್ತು ಇವಾಗ ಕೆಲಸ ಜಾಬ್ನ ಅಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತೊಂದು ವ್ಲಾಗು. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೌಕರಿಲಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ನಾನು ಮಾಡಿಲ್ಲ, ಕಿರಣ್ ಅವ್ರು ಮಾಡಿದ್ದಾರೆ. ಬಟ್ ಅವ್ರದ್ದು ರೆಸ್ಯೂಮ್ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಫುಲ್ಲು ಡೀಸೆಂಟಾಗಿದೆ. ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇದೆ. ಮತ್ತು ಅವ್ರದ್ದು ಫೋಟೋ ಬೇರೆ ಇದೆ. ಚೆನ್ನಾಗಿದೆ, ತುಂಬ ಪ್ರೊಫೆಷ್ನಲ್ ಆಗಿದೆ. ನೀವು ಟ್ರೈ ಮಾಡಿ. ಇನ್ ಕೇಸ್ ಗೊತ್ತಾಗಲಿ ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ರೆಸ್ಯೂಮು ಹೆಂಗೆ, ನೌಕರಿಲೇ ಅದಕ್ಕೇನು ಚಾರ್ಜಸ್ ಇಲ್ವಂತೆ, ಫ್ರೀ ಅಂತೆ. ಸೊ ಹೇಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಇನ್ ಕೇಸ್ ಬೇಕು ಅಂದರೆ. ಈ ವ್ಲಾಗು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬಿಕಾಸ್ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಹೇಳ್ಕೊಟ್ಟಿದ್ದೀನಿ, ನಾನು ಅಷ್ಟೇ ಮಾಡಿರೋದು. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ಮಾಡಿ, ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿರೋ ಜಾಬ್ ಸಿಗುತ್ತೆ ಅಂತ ಅಂದ್ಕೊತೀನಿ. ಸೊ ಇನ್ನೊಂದು ಇವಾಗ ಹೇಳ್ಬೇಕಾಗಿರೋದು ಫ್ರೆಷರ್ಸ್ಗೆ ಆಯಿತಾ. ಸೊ ಫ್ರೆಷರ್ಸ್ಗೆ BCom ಕೆಲವ್ರು ಕೇಳಿದ್ದಾರೆ, BCom MCom ಮಾಡಿರೋರಿಗೆ ಏನು ತೊಗೋಬೋದು ಅಂತ. ಸೊ ಇಲ್ಲಿ ನಾನು ಹೇಳೋದು ನಮ್ಮದು 3 ಪ್ರೊಸೆಸ್ ಇರುತ್ತೆ. ಪ್ರೊಕ್ಯೂರ್ ಟು ಪೇ, R to R ಅಂತಂದರೆ ರೆಕಾರ್ಡ್ ಟು ರಿಪೋರ್ಟ್, O to C ಅಂತಂದರೆ ಆರ್ಡರ್ ಟು ಕ್ಯಾಶ್. ಓಕೆನಾ. ಸೊ P to P, R to R, O to C ಅಂತ.
ಸೊ ತುಂಬ ಸ್ಕೋಪ್ ಇರೋದು ಹಾರ್ಡ್ವೇರ್, ಓಕೆನಾ, ರೆಕಾರ್ಡ್ ಟು ರಿಪೋರ್ಟ್. ಇದು ಬಿ.ಕಾಮ್ ಅವ್ರಿಗಲ್ಲ, ಬಿ.ಕಾಮ್ ಫ್ರೆಶರ್ ಏನು ಸರ್ಟಿಫಿಕೇಶನ್ ಕೋರ್ಸ್ ಏನು ಮಾಡ್ಕೊಂಡಿರೋದಲ್ಲ ಅವ್ರಿಗೆ. ಸೊ ಏನಾದರೂ ಹಾರ್ಡ್ವೇರ್ ಸಿಕ್ತು ಅಂದರೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಇರುತ್ತೆ, ಬಟ್ ತುಂಬ ಸ್ಕೋಪ್ ಇದೆ, ನೀವು ಆರಾಮಾಗಿ ಲೀಡ್ ಮಾಡ್ಬೋದು. ಸೊ ಹಂಗಂತ P2P ಇಲ್ಲ O2C ಇಲ್ಲ ಅಂತಲ್ಲ. ಸೊ ಕಂಪೇರ್ ಮಾಡಿದ್ರೆ ಈ 3 ಇದು ಪ್ರೊಸೆಸ್ಸಲ್ಲಿ ಹಾರ್ಡ್ವೇರ್ ತುಂಬ ಒಂದು ಒಳ್ಳೆ ಸ್ಕೋಪ್ ಇದೆ. ಸೊ ತುಂಬ ನಾಲೆಜ್ ಇದೆ. ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಬಟ್ ಯಾವುದೇ ಆಗಲಿ ಹಾರ್ಡ್ವೇರ್ ಆಗಲಿ P2P ಆಗಲಿ O2C ಆಗಲಿ ಎಲ್ಲ ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ. ಬಟ್ ಕಂಪೇರಿಟ್ಲಿ ಏನಪ್ಪ ಅಂದರೆ ಹಾರ್ಡ್ವೇರ್ ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟ ಇರುತ್ತೆ, ಬಟ್ ತುಂಬ ಚೆನ್ನಾಗಿದೆ ಹಾರ್ಡ್ವೇರು. ಫ್ರೆಂಡ್ಸ್, ಏನೇ ಕಷ್ಟ ಇದ್ರು ಏನೇ ಇದ್ರು ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ. ಈ ಕಾಲೇಜಿಂದ ಬಂದ್ಬಿಟ್ಟು ನೀವು ಅಲ್ಲಿ ಏನು ಮಾಡಿರ್ತೀರೋ, ಈಗ ಎಲ್ಲರೂ ಈಗ 100% ಜನನು ಏನು ಓದಿರ್ತೀರೋ ಅದೇ ಕೆಲಸ ಏನು ಮಾಡಲ್ಲ ಅಲ್ವಾ. ಸೊ ಎಲ್ಲೇ ಹೋಗಿ ನೀವು ಏನೇ ಓದ್ಕೊಂಡು ಬಂದಿದ್ರು ನಿಮ್ಮ ಸೇಮ್ ಡೊಮೈನು ಎಲ್ಲ ಸೇಮ್ ಇದ್ರು ಟ್ರೈನಿಂಗ್ ಕೊಟ್ಟೆ ಕೊಡ್ತಾರೆ. ಸೊ ಕೆಲಸ ಹೆಂಗಿರುತ್ತೆ ಎಲ್ಲ ಕೇಳ್ತಿದ್ರಲ್ಲ, ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ. ಅಂದರೆ ನಂಗೆ ಮರ್ತೋಗ್ಬಿಟ್ಟಿದೆ, ಇವಾಗ M.Com ಮಾಡಿದ್ರೆ ಯಾವ ಥರ ಕೆಲಸ ಸಿಗುತ್ತೆ, MBA ಮಾಡಿದ್ರೆ ಯಾವ ಥರ ಕೆಲಸ ಸಿಗುತ್ತೆ ಅಂತೆಲ್ಲ ಕೇಳಿದ್ದೀರಾ. ಅಲ್ಲಿ ಏನು ಪ್ರೊಸೀಜರ್ ಇರುತ್ತೋ ಅದು ಒಂಚೂರಾದ್ರೂ ನಿಮಗೆ ಗಂಡಗಾಳಿ ಗೊತ್ತಿರುತ್ತೆ. ಅಲ್ಲಿ ಏನು ನಿಮ್ಮ ಕಾಲೇಜಲ್ಲೆಲ್ಲ ಓಕೆ ನಾವು ಕಾಲೇಜಲ್ಲಿ ಓದಿದ್ರೆ ಅದಿಲ್ಲಿ ಪ್ರಾಕ್ಟಿಕಲ್ ಆಗಿದೆ ಅಂತ, ಬಟ್ ಟ್ರೈನಿಂಗ್ ಇದ್ದೇ ಇರುತ್ತೆ. ನೀವು ಆಲ್ ಆಫ್ ಅ ಸಡನ್ ಕೆಲಸ ಜಾಯ್ನ್ ಆಗಿದ ತಕ್ಷಣ ಜಾಬ್ಗೆ ಅವ್ರು ಕೆಲಸ ಮಾಡಿ ಅಂತ ಇಲ್ಲ ಮಾಡಲೇಬೇಕು ಇವತ್ತೇ ಮಾಡಿಬಿಡ್ಬೇಕಂತ ಏನು ಹೇಳಲ್ಲ. ಸುಮಾರು ಟ್ರೈನಿಂಗ್ಸ್ಗಳು ಕೊಡ್ತಾರೆ. ನೀವು ಯಾವಾಗ ಪಕ್ಕಾ ಆಗಿ ಕಾನ್ಫಿಡೆನ್ಸ್ ಆಗಿದ್ದೀರಾ ನಿಮ್ಗೆ ಆವಾಗಲೇ ಪ್ರೊಡಕ್ಷನಿಗೆ ಕಳ್ಸೋದವರು. ಸೊ ಏನು ಭಯ ಪಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಆರಾಮಾಗಿ ಟ್ರೈ ಮಾಡಿ. ಇವಾಗ ಇಲ್ಲಿ ಟಿಪ್ಸ್ನೆಲ್ಲ ಇಟ್ಕೊಂಡು ಫ್ರೆಶರ್ ಅಷ್ಟೇ ಹೆದರ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ನೀವು ಆಮೇಲೆ ಕಮೆಂಟ್ಸ್ ಮಾಡಿದ್ರಿ, ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ, ನನಗೆ ಮಧ್ಯೆ ಮರ್ತೋಗ್ತಿದೆ ಯಾವ ಕಮೆಂಟ್ಸ್ಗೆ ಏನು ಹೇಳೋದು ಅಂತ. ಸೊ ನೆನಪಾದಾಗ ಹೇಳ್ತಿದ್ದೀನಿ. ಕಮೆಂಟ್ಸಲ್ಲಿ ಹೇಳಿದ್ರಿ ದುಡ್ಡು ಕೇಳ್ತಾರೆ ಪೇಯ್ಡ್ ವರ್ಷನ್ ತೊಗೋಬೇಕಂತ. ಪೇಯ್ಡ್ ವರ್ಷನ್ ಏನು ತೊಗೊಳೋದು ಬೇಡ. ಆ್ಯಂಡ್ ನೌಕರಿಂದ ಕಾಲ್ ಬಂದು ಈ ಥರ ಜಾಬ್ ಬೇಕು ಅಂದರೆ ದುಡ್ಡು ಕಟ್ಟಿ ಅಂದರೆ ಪಕ್ಕಾ ಫೇಕ್ ಕಾಲ್ ಅಂತಾನೆ. ನಿಮಗೆ ಕೆಲಸ ಕೊಡೋರು ನಿಮ್ಮ ನಾಲೆಜ್ ಇರೋದಕ್ಕೆ ಕೆಲಸ ಅವರೇ ದುಡ್ಡು ಕೊಡಬೇಕೇ ಹೊರತು ನಾವು ದುಡ್ಡು ಕೊಟ್ಟು ಕೆಲಸ ತಗೊಳ್ಳೋದೆಲ್ಲ ಫೇಕು, ಅದೆಲ್ಲ ಜೆನ್ಯೂನ್ ಅಲ್ವೇ ಅಲ್ಲ. ಅದೆಲ್ಲ ಫೇಕ್ ಕಾಲ್ಸ್ ಫ್ರೆಂಡ್ಸ್. ಇವಾಗ ನೀವು ಇಷ್ಟು ಕಟ್ಟಬೇಕು, 300 ಕಟ್ಟಬೇಕು, 3000 ಕಟ್ಟಬೇಕು ಅಂಥದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್, ನಮ್ಗೆ ಯಾವ ಕೆಲಸನೂ ಬೇಡ ಅಂತ ಫೋನ್ ಇಡಿ. ಜೆನ್ಯೂನ್ ಆಗಿ ನೌಕರಿಯಿಂದ ಕಾಲ್ ಬರುತ್ತೆ ಅಂದರೆ ಅವ್ರು ಯಾವುದೇ ದುಡ್ಡು ಕೇಳಲ್ಲ. ಇಮಿಡಿಯೇಟಾಗಿ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಇಂಟರ್ವ್ಯೂ ಪ್ರೊಸೆಸ್ ಏನಿದೆಯೋ ಅದನ್ನೆಲ್ಲ ಮುಗಿಸಿ ಜಾಯ್ನಿಂಗ್ ಲೆಟರ್ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾರೆ ಹೊರತು ₹1 ನಿಮ್ಮಿಂದ ಈಸ್ಕೊಳ್ಳಲ್ಲ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಾವು ನೌಕರಿಯಿಂದ ಕಾಲ್ ಮಾಡ್ತಿದ್ದೀವಿ, ನಾವು ಅಲ್ಲಿಂದ ಏನೇ ಅವ್ರು ಎಷ್ಟೇ ಏನೇ ಹೇಳಿದ್ರು ಅವ್ರು ₹1 ನಿಮ್ಮ ಹತ್ರ ₹100 ಕೇಳ್ತಿದ್ದಾರೆ ಅಂದರೆ ಅಲ್ಲಿಗೆ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು ಅದು ಫೇಕ್ ಕಾಲ್ ಅಂತ. ಅಷ್ಟೇ ಗೈಸ್, ಇವತ್ತೊಂದು ಟಾಪಿಕ್ ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಿಮ್ಗೇನಾದರೂ ನನ್ನ ಈ ವ್ಲಾಗು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಯಾರೇ ನಮ್ಮ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.